ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣೀ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತೀ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಃ ಪರೋವ್ಯಕ್ತಾದಂಡಮವ್ಯಕ್ತಸಂಭವಂ ಅಂಡಸ್ಯಾಂತಸ್ತ್ವಿಮೇ ಲೋಕಾಃ ಸಪ್ತದ್ವೀಪಾ ಚ ಮೇದಿನಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಮಸ್ತಸ್ಮೈ ಭಗವತೆ ಶಂಕರಾಚಾರ್ಯರೂಪಿಣೆ ಯೇನ ವೇದಾಂತವಿದ್ಯೇಯಂ ಉದ್ಧೃತಾ ವೇದಸಾಗರಾತ್. ನನ್ನ ಭಗವದ್ಗೀತಾ ಬಂಧುಗಳೇ ಮತ್ತು ಪ್ರಾಯೋಜಕರೇ, ಎಲ್ಲ ಹಿರಿಯ ಶ್ರೋತೃ ಬಂಧುಗಳೇ, ನಿಮ್ಮೆಲ್ಲರ ಹೃದಯ ಮಂದಿರದಲ್ಲಿ ಬೆಳಗ್ತಾ ಇರುವಂತಹ ಆ ಮಹಾಚೈತನ್ಯಕ್ಕೆ ವಂದಿಸಿ ನನ್ನ ಇಂದಿನ ಕೆಲಸಕ್ಕೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ 8ನೇ ಅಧ್ಯಾಯದ ವಿಷಯವಾಗಿ ನಾವು ಕೊನೆಯ ಘಟ್ಟದ ಭಾಗಗಳನ್ನು ಚಿಂತನೆ ಮಾಡಿದ್ದೇವೆ. ಇಂದಿನಿಂದ 4 ದಿನಗಳ ಕಾಲ 9ನೇ ಅಧ್ಯಾಯಕ್ಕೆ ಸಂಬಂಧಿಸಿದ ಹಾಗೆ ನಾವು ವಿಚಾರ ಮಾಡಬೇಕಾದದ್ದಿದೆ. ಈ 9ನೇ ಅಧ್ಯಾಯದ ಹೆಸರು ರಾಜವಿದ್ಯಾ ರಾಜಗುಹ್ಯ ಯೋಗ ಎನ್ನುವಂಥದ್ದು. 9ನೇ ಅಧ್ಯಾಯ ಯಾಕೆ ಹೊರಟಿತು ಎನ್ನುವಂಥದ್ದು ಒಂದು ಪ್ರಶ್ನೆ ನಮ್ಮನ್ನು ಕಾಡುತ್ತೆ. ಏಕೆಂದರೆ 8ನೇ ಅಧ್ಯಾಯದಲ್ಲಿ ಅರ್ಜುನ ನಮ್ಮ ತಲೆಯಲ್ಲಿ ಬರುವಂತಹ ಎಲ್ಲ ಸಂಶಯಗಳನ್ನು ಕೇಳಿಬಿಟ್ಟಿದ್ದಾನೆ. 7 ಪ್ರಶ್ನೆಗಳಿಗೆ ಭಗವಂತ ಸುದೀರ್ಘವಾಗಿ ಉತ್ತರ ಕೊಟ್ಟಿದ್ದಾನೆ. ಸಕಾಮಕರ್ಮಿಗಳು ಹೇಗೆ ಪ್ರಯಾಣ ಮಾಡ್ತಾರೆ ಮತ್ತು ಹೇಗೆ ಬರ್ತಾರೆ ಅಂತ ಹೇಳಿದ್ದಾನೆ. ನಿಷ್ಕಾಮ ಕರ್ಮಯೋಗಿಗಳು ಅಂದರೆ ಉಪಾಸಕರು ಹೇಗೆ ಪ್ರಯಾಣವನ್ನು ಮಾಡಿ ಅವರು ಚತುರ್ಮುಖನೊಂದಿಗೆ ಮುಕ್ತರಾಗ್ತಾರೆ ಎನ್ನುವಂಥ ವಿಷಯವನ್ನು ತಿಳಿಸ್ಕೊಟ್ಟಿದ್ದಾನೆ. ಇನ್ನೇನು ಮತ್ತೆ ತಿಳ್ಕೊಳ್ಬೇಕಾದದ್ದು ಇದೆ ಅಂತ ಒಂದು ಸಂಶಯ ನಮ್ಮನ್ನು ಕಾಡುತ್ತೆ. ಅದಕ್ಕೆ ಈ ಅಧ್ಯಾಯದ ಪ್ರಾರಂಭದಲ್ಲಿ ಆಚಾರ್ಯ ಶಂಕರರು ಬಹಳ ಸುಂದರವಾದಂಥ ಒಂದು ವಿವರಣೆಯನ್ನು ಕೊಡ್ತಾರೆ. ಇಲ್ಲೆಲ್ಲ ನಾವು ಒಂದು ಮಾತನ್ನು ನೆನಪಿಟ್ಕೊಳ್ಬೇಕು. 8ನೇ ಅಧ್ಯಾಯ ಮುಗೀತು, 9ನೇ ಅಧ್ಯಾಯ ಇದ್ದಕ್ಕಿದ್ದ ಹಾಗೆ ಪ್ರಾರಂಭ ಆಯಿತು. ಶ್ರೀ ಭಗವಾನ್ ವಾಚ ಅಂತ ಪ್ರಾರಂಭ ಆಗುತ್ತೆ. ಇದಂತು ತೇ ಗುಹ್ಯದಮಂ ಅಂತ ಶುರುವಾಗತ್ತೆ. ಯಾಕೆ ಈ ಅಧ್ಯಾಯ ಪ್ರಾರಂಭ ಆಯಿತು ಅಂತ ಕೇಳಿಬಿಟ್ರೆ 10 ವರ್ಷ ನೀವು ಭಗವದ್ಗೀತೆ ಪಾರಾಯಣ ಮಾಡಿ ಉತ್ತರ ನಮಗೆ ಹೇಳಲಿಕ್ಕಾಗೋದಿಲ್ಲ. ಅವ್ರೇನು ಜಾಸ್ತಿ ಬರೆಯೋದಿಲ್ಲ, ಒಂದು 4 ಸೆಂಟೆನ್ಸ್ ಬರೀತಾರೆ. ಕೆಲವು ಸಲ ಒಂದೇ ಸೆಂಟೆನ್ಸ್, ಸಂಗತಿ ವಾಕ್ಯ ಅಂತ. ಆ ಅಧ್ಯಾಯಕ್ಕೂ ಈ ಅಧ್ಯಾಯಕ್ಕೂ ಇರುವ ಸಂಬಂಧ, ಈ ಅಧ್ಯಾಯ ಯಾಕೆ ಹೊರಟು ನಿಂತಿತು ಅಷ್ಟೆ. ಅಧ್ಯಯನಶೀಲರಾದವರಿಗೆ ಇಷ್ಟು ಉಪಕಾರ ಮಾಡುತ್ತೆ ಆ ಒಂದು ವಾಕ್ಯ, 2 ವಾಕ್ಯಗಳು. ಅದನ್ನು ಹೃದಯದಿಂದ ಹೇಳಲಿಕ್ಕಾಗೋದಿಲ್ಲ. ಹಾಗಿದ್ರೆ ಏನು? ಆಮೇಲೆ ಬಂದು ಎಲ್ಲರೂ ಸಹ ಅದನ್ನೇ ಬೇರೆ ಬೇರೆ ರೀತಿಯಲ್ಲಿ ಹೇಳಿದರೆ ಅಷ್ಟೇ ಹೊರತು ಸ್ವಂತದ್ದೇನೂ ಹೇಳಲಿಕ್ಕೆ ಅವಕಾಶ ಇಲ್ಲ. ಹಾಗೆ ಹೇಳಿಬಿಡ್ತಾರೆ ಅವರು ಕರಾರುವಾಕ್ಕಾಗಿ. ಹಾಗಿದ್ದರೆ 9ನೇ ಅಧ್ಯಾಯ ಯಾಕೆ ಹೊರಟಿತು ಅಂದರೆ, 8ನೇ ಅಧ್ಯಾಯದ ಕೊನೆಯಲ್ಲಿ ಗೀತಾಚಾರ್ಯ ಅರ್ಜುನನಿಗೆ ಸಗುಣೋಪಾಸಕರು ಅಂದರೆ ಆ ಸಕಾಮ ಕರ್ಮಿಗಳು ಅವರು ಚಂದ್ರಲೋಕವನ್ನು ಸೇರಿ ವಾಪಸ್ ಬರುವ ವಿಷಯವನ್ನು ತಿಳಿಸಿದ. ಅದಕ್ಕೂ ಮುನ್ನ ಉಪಾಸಕರು ಅವರು ಕ್ರಮವಾಗಿ ತಮ್ಮ ಉಪಾಸನೆಯ ಬಲದಿಂದ ಬ್ರಹ್ಮಲೋಕಕ್ಕೆ ಹೋಗ್ತಾರೆ. ಹೋಗಿ ಅಲ್ಲಿ ಮತ್ತೆ ಪುನಃ ವೇದಾಂತ ವಿಚಾರವನ್ನು ಮಾಡ್ತಾರೆ ಚತುರ್ಮುಖನೊಂದಿಗೆ. ಅವನಿಗೆ ಪ್ರಳಯ ಆಗುವಾಗ ಅವನೊಂದಿಗೆ ಮುಕ್ತರಾಗ್ತಾರೆ ಎನ್ನುವಂಥ ವಿಷಯ ಬಂದಿತ್ತು. ಇಷ್ಟು 8ನೇ ಅಧ್ಯಾಯದ ವಿಷಯ. ಈಗ ಇದರ ಮೇಲೆ ಸಂಶಯ ಒಬ್ಬ ಸಾಧಕನಿಗೆ. ಹಾಗಿದ್ದರೆ
ಮೋಕ್ಷವನ್ನು ಪಡೆಯೋದಕ್ಕೆ ಈ ದಾರಿಯನ್ನು ಬಿಟ್ಟರೆ, ಅಂದರೆ ಉಪಾಸನೆಯನ್ನು ಮಾಡಿ, ಈ ನಿನ್ನೆ ದಿವಸ ನಾವೇನು 13 ನಿಲ್ದಾಣಗಳನ್ನು ದಾಟ್ಕೊಂಡು ಆತ ಹೋಗ್ತಾನೆ ಅಂತ ಉಪನಿಷತ್ತಿನ ಹಿನ್ನೆಲೆಯಲ್ಲೂ ಗೀತೆ ಹಿನ್ನೆಲೆಯಲ್ಲಿ 5 ಸ್ಟೇಷನ್ಗಳನ್ನು ದಾಟ್ಕೊಂಡು ಹೋಗ್ತಾನೆ, ಚತುರ್ಮುಖನ ಲೋಕಕ್ಕೆ ಹೋಗಿ ಅವನೊಂದಿಗೆ ಮುಕ್ತರಾಗ್ತಾರೆ ಅಂತ ನಾವು ಏನು ಹೇಳಿದ್ವಲ್ಲ, ಈ ಕ್ರಮವನ್ನು ಬಿಟ್ಟರೆ ಬೇರೆ ಕ್ರಮವೇ ಇಲ್ವಾ ಅಂತ ಒಂದು ಸಂಶಯ ಬರ್ತದೆಯೋ ಇಲ್ವಾ ಹೇಳಿ. ಸಂಶಯ ಬರ್ತದೆ. ಹಾಗಾಗಿ ಆ ಸಂಶಯವನ್ನು ಪರಿಹಾರ ಮಾಡೋದಕ್ಕೆ ನೀವು ಈ 9ನೇ ಅಧ್ಯಾಯವನ್ನು ಓದಬೇಕು. ಅಂದರೆ ಕ್ರಮಮುಕ್ತಿ ಒಂದೇ ಅಲ್ಲ, ಜ್ಞಾನದಿಂದಲೂ ಮುಕ್ತಿ ಆಗುತ್ತದೆ ಅಂತ ಹೇಳೋದಕ್ಕೋಸ್ಕರ ಈ ಅಧ್ಯಾಯ ಹೊರಟಿತ್ತು. ಅದು ಕ್ರಮಮುಕ್ತಿ. ಉಪಾಸಕರಿಗೆ ಒಬ್ಬ ಉತ್ಕಟವಾದಂಥ ಸಾಧಕನಿದ್ದಾನೆ, ಅವನು ಜ್ಞಾನ ಮಾರ್ಗದಲ್ಲಿ ಹೋಗ್ತಾ ಇರ್ತಾನೆ. ಹಾಗಿದ್ರೆ ಅಂಥವನಿಗೆ ಮೋಕ್ಷ ಆಗತ್ತೋ ಇಲ್ವೋ ಅಂತಂದರೆ ಆಗಲೇಬೇಕು. ಅದನ್ನು ಹೇಳೋದಕ್ಕೆ ಈ ಅಧ್ಯಾಯ ಹೊರಟಿದೆ. ಇಷ್ಟು ಆ ಅಧ್ಯಾಯಕ್ಕೂ ಈ ಅಧ್ಯಾಯಕ್ಕೂ ಇರುವಂತಹ ಸಂಬಂಧ. ಇಷ್ಟಾದ ಮೇಲೆ ಏನಿದ್ರೂ ನಾವು ಈ ಅಧ್ಯಾಯದ ಪ್ರಾರಂಭದಲ್ಲಿದ್ದೇವೆ. ಹಾಗಾಗಿ ಪೀಠಿಕಾ ಭಾಗವಾಗಿ ನಾವು ಒಂದೆರಡು ಕೆಲವು ಮಾತುಗಳನ್ನು ಹೇಳಬೇಕು. ಈ 9ನೇ ಅಧ್ಯಾಯ, ಇದರೊಳಗೆ ಒಂದು ಅಷ್ಟಾಕ್ಷರಿ ಮಂತ್ರ ಇದೆ ಅಂತ ನಮ್ಮ ಪ್ರಾಚೀನರ ಅಭಿಪ್ರಾಯ ಪಡ್ತಾರೆ. ಯಾವುದು ಅಷ್ಟಾಕ್ಷರಿ ಮಂತ್ರ ಅಂದರೆ ನಮೇ ಭಕ್ತ ಪ್ರಣಶ್ಯತಿ ಅಂತ. ಇದು ಈ ಅಧ್ಯಾಯದಲ್ಲಿ ಬರುವಂಥ ಒಂದು ಮಾತು. ನನ್ನ ಭಕ್ತನಾದವನು ಎಂದೂ ಹಾಳಾಗುವುದಿಲ್ಲ, ಅವನಿಗೆ ನಾಶ ಎನ್ನುವುದು ಇಲ್ಲ ಎನ್ನುವಂಥದ್ದು. ಗೀತೆಯ ಪ್ರತಿಜ್ಞಾವಾಕ್ಯಗಳಲ್ಲಿ ಇದು ಒಂದು. ನೋಡಿ, ಲೆಕ್ಕ ಹಾಕಿ ಅಕ್ಷರ ಎಷ್ಟಾಗುತ್ತೆ ಅಂತ. ಹಾಗಾಗಿ ಇದೊಂದು ಅಷ್ಟಾಕ್ಷರಿ ಮಂತ್ರತುಲ್ಯವಾದಂತಹ ವಾಕ್ಯ ಅಂತ ಒಂದು. ಅದರ ಜೊತೆಗೆ ಇಂತಹ ಭಕ್ತರಿಗೋಸ್ಕರ ಭಗವಂತ ಇಲ್ಲೊಂದು ಪ್ರತಿಜ್ಞೆ ಮಾಡಿದ್ದಾನೆ. ಇಲ್ಲಿ ಅಂದರೆ ಈ ಅಧ್ಯಾಯದಲ್ಲಿ ಅಂತ. ಏನು ಪ್ರತಿಜ್ಞೆ ಅಂದರೆ ಯೋಗಕ್ಷೇಮಂ ವಹಾಮ್ಯಹಂ, ಅವರ ಯೋಗವನ್ನು ಕ್ಷೇಮವನ್ನು ನಾನು ಹೊತ್ತುಕೊಳ್ತೇನೆ. ಅನ್ಯಥಾ ಭಾವಿಸ್ಬೇಡಿ, ಇದು LIC ಅವರ ಪ್ರತಿಜ್ಞಾವಾಕ್ಯ ಅಲ್ಲ. ಗೀತೆ 9ನೇ ಅಧ್ಯಾಯದಲ್ಲಿ ಬಂದಂಥ ಮಾತು. ಏಕೆಂದರೆ ಭಗವದ್ಗೀತೆಯನ್ನೇ ಓದದೆ ಈ LIC ಅವರ ಪ್ರತಿಜ್ಞಾವಾಕ್ಯವನ್ನಷ್ಟೇ ನೋಡಿ ಆದ ಮೇಲೆ ಗೀತೆಯನ್ನು ಕೈಗೆತ್ತಿಕೊಂಡಾಗ ಈ ವಾಕ್ಯ ಕಣ್ಣಿಗೆ ಬಿದ್ದಾಗ ಅರೆ LIC ಅವರ ವಾಕ್ಯ ಗೀತಾಚಾರ್ಯ ಹೇಳಿಬಿಟ್ಟಿದ್ದಾನಲ್ಲ ಅಂತ ಸಂಶಯ ಬರ್ತದೆ ಅಷ್ಟೇ ಹೊರತನೋ ಭಗವದ್ಗೀತೆಯ ವಾಕ್ಯವನ್ನು ಅವರು ಹಾಕ್ಕೊಂಡಿದ್ದಾರೆ ಅಂತ ಹೇಳೋದಿಲ್ಲ. ಹಾಗೆ ಆ ಸಂಶಯ ಬರದೇ ಇಲ್ಲಿ ಅಂತ ಸ್ಪಷ್ಟಪಡಿಸ್ತಾ ಇದ್ದೇನೆ. ಇದು ಗೀತೆಯ ವಾಕ್ಯ, ಗೀತಾಚಾರ್ಯ ಹೇಳಿದಂಥ ಮಾತು. ಯೋಗಕ್ಷೇಮಂ ವಹಾಮ್ಯಹಂ, ನನ್ನ ಭಕ್ತರ ಯೋಗಕ್ಷೇಮವನ್ನು ನಾನು ವಹಿಸಿಕೊಡ್ತೇನೆ. ಯೋಗ ಅಂದರೆ ಏನು, ಕ್ಷೇಮ ಅಂದರೆ ಏನು ಅಂತ ಒಂದು ಪ್ರಶ್ನೆ ಮತ್ತೆ ಪುನಃ. ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ. ಈವರೆಗೆ ನಿನ್ನಲ್ಲಿ ಯಾವ ಅಧ್ಯಾತ್ಮ ಪರವಾದ ಜ್ಞಾನ ಇರಲಿಲ್ವೋ ಅದನ್ನು ನಾನು ನಿನಗೆ ಕೊಡ್ತೇನೆ, ಅದು ಯೋಗ. ಹಾಗೆ ಕೊಟ್ಟಾದ ಮೇಲೆ ಮತ್ತೆ ಪುನಃ ನಾನು ಅದು ನಾಶ ಆಗದೇ ಇರುವ ಹಾಗೆ ರಕ್ಷಣೆ ಮಾಡ್ತೇನೆ, ಅದು ಕ್ಷೇಮ. ಅವರು ಹೇಳಿದ್ದು ಇದೇ ಅರ್ಥದೊಳಗೆ. ಅಂದರೆ ನೀವು ಒಂದಿಷ್ಟು ಹಣ ಇಟ್ಟರೆ ನಾವು ಅದನ್ನು ನೋಡ್ಕೊಳ್ತೇವೆ, ಯೋಗ. ಆಮೇಲೆ ಅದಕ್ಕೊಂದಿಷ್ಟು ಬಡ್ಡಿ ಕೊಡ್ತೇವೆ, ಕ್ಷೇಮ ಅಂತ. ಹಾಗಾಗಿ ಇದು ಬಡ್ಡಿ ವ್ಯವಹಾರ ಅಲ್ಲ ಇಲ್ಲಿ. ಇದು ಎರಡನೆಯ ಮಾತು, ಯೋಗಕ್ಷೇಮಂ ವಹಾಮ್ಯಹಂ ಎನ್ನುವಂಥದ್ದು. ಅದರ ಜೊತೆಗೆ ಈ ಅಧ್ಯಾಯ, ಇದು 9ನೇ ಅಧ್ಯಾಯ. 9 ಎನ್ನುವಂಥದ್ದು ಅದು ಭಗವಂತನ ಸಂಖ್ಯೆ. ಹಾಗಾಗಿ ಒಂದು ದೃಷ್ಟಿಯಲ್ಲಿ ಪೂರ್ಣವಾದ ಸಂಖ್ಯೆ ಎನ್ನುವಂಥ ಅಭಿಪ್ರಾಯ ಉಂಟು. ಹಾಗಾಗಿ ಈ ಅಧ್ಯಾಯಕ್ಕೆ ಅತ್ಯಂತ ಒಂದು ಪ್ರಶಸ್ತವಾದಂಥ ಸ್ಥಾನ ಉಂಟು. ಮಹಾರಾಷ್ಟ್ರದಲ್ಲಿ ಸಂತ ಜ್ಞಾನದೇವರು ಅಂತ ಇದ್ದರು. ಅವರು ತಮ್ಮ ಮರಣಕಾಲದಲ್ಲಿ ಈ ಅಧ್ಯಾಯವನ್ನು ಪಠನ ಮಾಡ್ತಾ ಮಾಡ್ತಾ ದೇಹವನ್ನು ಬಿಟ್ಟಿದ್ರಂತೆ. ಯಾಕೆಂದರೆ ನಾನು ಮೊದಲೇ ಹೇಳಿದೆ, ಇದು ಜ್ಞಾನಯೋಗವನ್ನು ಪ್ರತಿಪಾದನೆ ಮಾಡುವಂಥ ಅಧ್ಯಾಯ. ಜ್ಞಾನಂ ವಿಜ್ಞಾನ ಸಹಿತಂ ಅಂತ, ಅಂದರೆ ಅನುಭವ ಸಹಿತವಾದ ಜ್ಞಾನ ಅಂತ ಅರ್ಥ ಅದಕ್ಕೆ. ಅಷ್ಟು ಹಿನ್ನೆಲೆಯಲ್ಲಿ ಈಗ ಈ ಇಡೀ ಭಗವದ್ಗೀತೆ ಒಂದು ತಕ್ಕಡಿ, ಬ್ಯಾಲೆನ್ಸ್ ಅಂತ ಅಂದ್ಕೊಳ್ಳೋಣ. ಹಾಗೆ ಅಂದ್ಕೊಂಡಾಗ
ಅದರಲ್ಲಿ ತಕ್ಕಡಿಗೆ 2 ಪಾತ್ರ ಇರಬೇಕಲ್ಲ ಅಲ್ವಾ, ಮಧ್ಯದಲ್ಲಿ ಒಂದು ಮುಳ್ಳು ಬೇರೆ ಇರಬೇಕು ಅದಕ್ಕೆ. ಹಾಗಿದ್ರೆ ಆ 2 ಪಾತ್ರೆಗಳು ಯಾವ್ಯಾವುದು ಅಂದರೆ, ಈ 2ನೇ ಅಧ್ಯಾಯದ 7ನೇ ಶ್ಲೋಕ ಅದು ಈ ಕಡೆಗೆ ಒಂದು ಪಾತ್ರ. ಯಾವುದು ಅಂದರೆ, ಕಾರ್ಪಣ್ಯ ದೋಷೋಪಹತಸ್ವಭಾವ ಪೃಚ್ಛಾಮಿತ್ವಾಂ ಧರ್ಮ ಸಮೂಢಚೇತಾ ಎನ್ನುವಂಥದ್ದು. ಅದರ ಜೊತೆಗೆ ಈ ಕಡೆಗೆ ಬಲಗಡೆಗೆ ಒಂದು ಪಾತ್ರ ಇರಬೇಕು. ಆ ಪಾತ್ರದಲ್ಲಿರುವಂಥ ವಸ್ತು ಯಾವುದು ಕೇಳಿದರೆ 18ನೇ ಅಧ್ಯಾಯದ 66ನೇ ಶ್ಲೋಕ. ಒಂದು ದೃಷ್ಟಿಯಲ್ಲಿ ಭಗವದ್ಗೀತೆಯ ಕೊನೆಯ ಶ್ಲೋಕ. ಈ ಮಾತು ಹೇಳಿದಾಗ ನಿಮ್ಗೆ ಸಂಶಯ ಬರುತ್ತೆ, 72 ಶ್ಲೋಕಗಳಿವೆ, 66ನೇ ಶ್ಲೋಕ ಯಾಕೆ ಹೇಳ್ತೀರಿ ಅಂತ. ಹೇಳಬೇಕಾದ ವಿಷಯ ಎಲ್ಲ ಮುಗಿಯೋದು ಆ ಶ್ಲೋಕದ ಜೊತೆಗೆ, ಮಿಕ್ಕಿದ್ದೆಲ್ಲ ಅದು ಸಾಂಪ್ರದಾಯಕ್ಕೆ ಸಂಬಂಧಪಟ್ಟಿದ್ದು, ಕಥೆ ಹಿನ್ನೆಲೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಹೀಗೆ ಇಲ್ಲಿ ಈ ಪಾತ್ರೆಯಲ್ಲಿ ಕಾರ್ಪಣ್ಯ ದೋಷೋಪಹತಸ್ವಭಾವ, ಮತ್ತು ಅದನ್ನು ತೂಗಿ ನೋಡಿ ಕೃಷ್ಣ ಹೇಳಿದ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಂತ. 2 ಪಾತ್ರೆಗಳಾದವು. ಅಷ್ಟಾದ ಮೇಲೆ ಈ ತಕ್ಕಡಿ ಒಂದು ಮುಳ್ಳಿರಬೇಕಲ್ಲ, ಕೇಂದ್ರ, ಸೆಂಟ್ರ್ ಯಾವುದು ಕೇಳಿದರೆ ಇದೇ ಅಧ್ಯಾಯದಲ್ಲಿ ಬರುವಂತಹದ್ದು. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಈ 2 ಸಹ ನಿಯಂತ್ರಣ ಮಾಡುವಂತಹದ್ದು ಯಾವುದು? ಈ ಶ್ಲೋಕ. ಅಷ್ಟು ಹಿನ್ನೆಲೆಯಲ್ಲಿ ಇದು ಆ ತಕ್ಕಡಿಯ ಮೇಲಿನ ಮುಳ್ಳು ಇದ್ದ ಹಾಗೆ. ಇದೆಲ್ಲ ಒಬ್ಬ ಪ್ರಾಚೀನ ಸಂತರು ಗೀತೆಯ ಬಗ್ಗೆ ಹೇಳಿದಂಥ ಮಾತು. ಹಿಂದೆ ಈ 8ನೇ ಅಧ್ಯಾಯದಲ್ಲಿ ಧ್ಯೇಯ ಬ್ರಹ್ಮವನ್ನು ಕುರಿತು, ಅಂದರೆ ಉಪಾಸಕರಾದವರು ಬ್ರಹ್ಮವಸ್ತುವನ್ನು ಹೇಗೆ ಚಿಂತಿಸ್ತಾರೆ, ಪ್ರಣವ ಉಪಾಸನೆ ಎನ್ನುವಂಥ ಶಬ್ದವನ್ನು ನಿನ್ನೆ ದಿವಸ ನಾನು ಹೇಳಿದ್ದೆ. ಅದನ್ನು ಧ್ಯಾನ ಮಾಡುವಂಥ ಉಪಾಸಕರಿಗೆ ಮತ್ತೆ ಏನಾಗತ್ತೆ ಎನ್ನುವಂಥದ್ದನ್ನು ನಿನ್ನೆ ದಿವಸ ನಾವು ನೋಡಿದ್ದೇವೆ. ಈ 9ನೇ ಅಧ್ಯಾಯದಲ್ಲಿ ಜ್ಞೇಯ ಬ್ರಹ್ಮ, ಅಂದರೆ ಜ್ಞಾನದ ಮೂಲಕ ಬ್ರಹ್ಮವಸ್ತುವನ್ನು ತಿಳಿದುಕೊಳ್ಳುವಂತಹ ಕ್ರಮವನ್ನು ಗೀತಾಚಾರ್ಯ ತಿಳಿಸಿಕೊಡ್ತಾನೆ. ಇಲ್ಲಿ ಮೊದಲನೆಯ ಶ್ಲೋಕ, ಇದರಲ್ಲಿ ಈ ಶಾಸ್ತ್ರ ಮರ್ಯಾದೆಯಿಂದ ಅನುಬಂಧ ಚತುಷ್ಟಯ ಈ ವಿಷಯವನ್ನು ತಿಳಿಸಿಕೊಡ್ತಾನೆ ಸೂಕ್ಷ್ಮವಾಗಿ. ಹಿಂದೆ ಮೊದಲೊಂದು ಸಲ ಹೇಳಿದ್ದೆ ಪ್ರಾರಂಭದಲ್ಲಿ ನಾನು ಅದನ್ನು ಮತ್ತೆ ಪುನಃ ಈ ಅಧ್ಯಾಯದಲ್ಲಿ ನಾವು ಮರೆತಿರ್ತೇವೆ ಅಂತ ಗೀತಾಚಾರ್ಯ ಈ ಶ್ಲೋಕದ ಮೂಲಕ ನಮಗೆ ನೆನಪಿಗೆ ತರ್ತಾನೆ. ಏನು ಹಾಗಿದ್ರೆ ಅಂದರೆ, ಅನುಬಂಧ ಚತುಷ್ಟಯ ಅಂದರೆ ಒಂದು ಗ್ರಂಥವನ್ನು ಅಧ್ಯಯನಕ್ಕೆ ಅಂತ ನಾವು ಎತ್ತಿಕೊಂಡಾಗ ಅಲ್ಲಿ 4 ಪ್ರಧಾನವಾದಂತಹ ವಿಷಯಗಳಿರಬೇಕು. ಯಾವ್ಯಾವುದು ಅಂದರೆ ಅಧಿಕಾರಿ, ಅದಾದಮೇಲೆ ವಿಷಯ, ಮತ್ತು ಅದನ್ನು ಓದಿದ್ರೆ ಏನಾಗತ್ತೆ ಪ್ರಯೋಜನ, ಮತ್ತು ಹಿಂದು ಮುಂದಿನ ಸಂಬಂಧ. ಈ 4 ಅನುಬಂಧ ಚತುಷ್ಟಯ ಅಂತ ಕರೀತಾರೆ. ಇದು ಶಾಸ್ತ್ರ ಗ್ರಂಥಗಳಿಗೆ ಇರಬೇಕಾದಂಥ ಚೌಕಟ್ಟು. ಗೀತೆಯೇ ಒಂದು ಶಾಸ್ತ್ರ ಆದ್ದರಿಂದ ಆ ಚೌಕಟ್ಟನ್ನು ಅದು ಪಾಲನೆ ಮಾಡಿಯೇ ಮಾಡುತ್ತೆ. ಹಾಗಿದ್ದರೆ ಇಲ್ಲಿ ಅಧಿಕಾರಿ ಯಾರು? ಅಧಿಕಾರಿ ಅಂದ ತಕ್ಷಣ ಒಂದು ಮಾತು ಇನ್ನೊಂದು ಸಲ ನೆನಪಿಗೆ ತರ್ತೇನೆ. ಸಾಮಾನ್ಯವಾಗಿ ನಮ್ಮಲ್ಲಿ ಏನಾಗಿದೆ, ಒಂದು ಹುದ್ದೆಯಲ್ಲಿ ಕುಳಿತಂತಹ ವ್ಯಕ್ತಿಯನ್ನು ಕೈಯಲ್ಲಿ ಏನೇನೆಲ್ಲ ಇರಬೇಕು ಅವನಿಗೆ, ಅಂಥವನನ್ನು ನಾವು ಅಧಿಕಾರಿ ಅಂತ ಕರಿತೇವೆ. ಆದರೆ ಇಲ್ಲಿ ಅಧಿಕಾರಿ ಅನ್ನೋದಕ್ಕೆ ಅರ್ಥ ಏನು ಅಂದರೆ ಅರ್ಹ ಅಂತ ಅರ್ಥ. ಅಂದರೆ ಗೀತೆಯನ್ನು ಓದುವುದಕ್ಕೆ ಯಾರು ಅರ್ಹನೋ ಅವನೇ ಅಧಿಕಾರಿ. ಇದೆಲ್ಲ ಶಾಸ್ತ್ರದ ವಿಷಯ. ಹಾಗಾಗಿ ಆ ನೆಲೆಯಲ್ಲಿ ನಿಂತು ನೋಡಿದಾಗ ಮಾತ್ರ ನಮಗೆ ಸ್ಪಷ್ಟ ಅರ್ಥ ಆಗುತ್ತೆ. ಹಾಗಿಲ್ಲದಿದ್ದರೆ ಗೀತೆಗೆ ಅಧಿಕಾರಿಗಳಿಗೂ ಏನ್ರಿ ಸಂಬಂಧ ಅಂತ ಸಂಶಯ ಜೀವಮಾನದುದ್ದಕ್ಕೂ ಕಾಡ್ತಾ ಇರುತ್ತೆ. ಹಾಗಾಗಿ ಅಧಿಕಾರಿ, ಯಾಕೆಂದರೆ ಒಂದೊಂದು ವಿಷಯಕ್ಕೆ ಒಬ್ಬೊಬ್ಬ ಅಧಿಕಾರಿ ಇರ್ತಾನೆ, ಅರ್ಹ ವ್ಯಕ್ತಿ ಇರ್ತಾನೆ. ಆ ಹಿನ್ನೆಲೆಯಲ್ಲಿ ಗೀತೆಗೆ ಅಧಿಕಾರಿ ಯಾರು ಅಂದರೆ ಅರ್ಹ ವ್ಯಕ್ತಿ ಇಲ್ಲಿಯೇ ಬಂದಿದೆ. ಅದು ಮೊದಲನೇ ಶ್ಲೋಕದಲ್ಲೇ ಇದಂತು ತೇ ಗುಹ್ಯತಮಂ ಪ್ರವಕ್ಷ್ಯಾಮಿ ಅನಸೂಯವೇ. ಗೀತೆಯನ್ನು ಓದಲಿಕ್ಕೆ ಯಾರು ಅರ್ಹ ವ್ಯಕ್ತಿ ಕೇಳಿದರೆ ಅಸೂಯಾರಹಿತನಾದ ವ್ಯಕ್ತಿ ಅರ್ಹ, ಅವನೇ ಅಧಿಕಾರಿ. ತಲೆ ತುಂಬ ಅಸೂಯೆಯನ್ನು ತುಂಬಿಕೊಂಡು ಆ ಅಸೂಯೆಯನ್ನು ಪ್ರಕಟಪಡಿಸೋದಕ್ಕೆ ಅಥವಾ ಅದನ್ನು ಹೊರಗಡೆಗೆ ಕಕ್ಕೋದಕ್ಕೆ ಗೀತೆಯಲ್ಲಿ ಏನಾದ್ರು ಉಪಾಯ ಸಿಗತ್ತಾ ಅಂತ ಹುಡುಕಿದರೆ ಅವನ ಅಧಿಕಾರಿ ಅಲ್ಲ.
ಗೀತೆಯನ್ನು ಓದಬೇಕಿದ್ರೆ ನಮ್ಮ ಮನಸ್ಸು ಹೇಗಿರಬೇಕು ಅನ್ನೋದನ್ನು ಗೀತಾಚಾರ್ಯ ಈ ಶ್ಲೋಕದಲ್ಲಿ ಹೇಳ್ತಾನೆ. ಅನಸೂಯವೇ. ಹಾಗಿದ್ರೆ ಅಸೂಯೆ ಅಂದರೆ ಏನು ಅಂತ ಪ್ರಶ್ನೆ. ನಮಗೆ ಅಸೂಯೆ ಮಾಡೋದಕ್ಕೆ ಬರುತ್ತೆ, ಯಾರು ಅಸೂಯೆ ಅಂದರೆ ಏನು ಅಂತ ಕೇಳಿದ್ರೆ ಹೇಳೋದು ಕಷ್ಟ. ಗುಣೇಶು ದೋಷದೃಷ್ಟಿ ಅಸೂಯ. ಗುಣ ಇದ್ದಲ್ಲಿ ದೋಷವನ್ನು ಹುಡ್ಕೋದು ಉಂಟಲ್ಲ, ಅದಕ್ಕೆ ಅಸೂಯೆ ಅಂತ ಹೆಸರು. ನೋಡಿ, ಶಾಸ್ತ್ರದ ಪರಿಭಾಷೆ ಶಬ್ದಗಳಿವೆಲ್ಲ, ಸಣ್ಣ 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 ವಿವರಣೆ. ಗುಣದಲ್ಲಿ ದೋಷವನ್ನು ಹುಡ್ಕೋದು. ಇನ್ನೂ ಅರ್ಥ ಆಗಬೇಕು ಅಂದರೆ ಮೊಸರಿನಲ್ಲಿ ಕಲ್ಲನ್ನು ಹುಡ್ಕೋದು, ಅದಕ್ಕೆ ಅಸೂಯೆ ಅಂತ ಹೆಸರು. ಅಂತಹ ಅಸೂಯಾ ದೃಷ್ಟಿ ಇಲ್ಲದೆ ಇರೋರು ಇರ್ತಾರಲ್ಲ, ಅವರು ಅನಸೂಯರು. ಹೆಣ್ಣುಮಕ್ಳಿಗೆ ಕೆಲವು ಸಲ ಅನಸೂಯ ಅಂತ ಹೆಸರು ಇಡ್ತಾರೆ. ಹಾಗಿರ್ತಾರೋ ಇಲ್ಲೋ ಇಟ್ಕೊಂಡವ್ರಿಗೆ ಗೊತ್ತು, ಇಟ್ಟವ್ರಿಗೆ ಗೊತ್ತು. ಹಾಗಾಗಿ ಯಾರು ಇದಕ್ಕೆ ಅಧಿಕಾರಿ ಅಂದರೆ ಅನಸೂಯ, ಅಸೂಯಾರಹಿತನಾದವನು. ಅಂದರೆ ಅಧ್ಯಾತ್ಮ ಗ್ರಂಥಗಳನ್ನು ಓದಬೇಕಿದ್ದರೆ ಮೊದಲು ನಮ್ಮ ಮನಸ್ಸು ಹೇಗಿರಬೇಕು ಅನ್ನೋದನ್ನು ಗೀತಾಚಾರ್ಯ ಈ ಶಬ್ದದ ಮೂಲಕ ತಿಳಿಸ್ಕೊಡ್ತಾನೆ. ಇದು ಮೊದಲನೆಯ ಒಂದು ಅಂಶ. ಮತ್ತು ಇಲ್ಲಿ ಪ್ರತಿಪಾದ್ಯವಾದಂಥ ವಿಷಯ ಯಾವುದು ಅಂದರೆ ಜ್ಞಾನಂ ವಿಜ್ಞಾನ ಸಹಿತಂ. ಇಲ್ಲಿ ಜ್ಞಾನವನ್ನೇ ನಾನು ತಿಳಿಸಿದ್ದೇನೆ, ಆದರೆ ಅದು ಅನುಭವಕ್ಕೆ ಬರದೇ ಇರುವ ಜ್ಞಾನ ಅಲ್ಲ. ಎಂಥ ಜ್ಞಾನ? ವಿಜ್ಞಾನಂ ಅಂತ. ಅಂದರೆ ಅನುಭವ ಸಹಿತವಾದ ಜ್ಞಾನವನ್ನು ನಾನಿಲ್ಲಿ ತಿಳಿಸಿಕೊಡ್ತಾ ಇದ್ದೇನೆ. ಯಾರು ಹೇಳ್ತಾರೆ ಈ ಮಾತನ್ನು? ಅಂದರೆ ನನ್ನ ಅನುಭವವನ್ನೆಲ್ಲ ಗೀತೆಯಲ್ಲಿ ನಾನು ಧಾರೆ ಎರೆದಿದ್ದೇನೆ ಅಂತಾನೆ ಗೀತಾಚಾರ್ಯ. ಹಾಗಾಗಿ ಎಲ್ಲೋ ಯಾವುದೋ ಕಾಲದಲ್ಲಿ ಯಾವುದೋ ದೇಶದಲ್ಲಿ ನಾನು ಆದದ್ದನ್ನು ಹೇಳ್ತಾ ಇಲ್ಲಪ್ಪ. ಓದುಗನ ಅನುಭವಕ್ಕೆ ಬರುವಂತಹ ಜ್ಞಾನವನ್ನು ಇಲ್ಲಿ ನಾನು ಪ್ರತಿಪಾದನೆ ಮಾಡಿದ್ದೇನೆ, ಅದನ್ನು ತಿಳಿಸಿಕೊಡ್ತಾ ಇದ್ದೇನೆ. ಅದು ಈ ಗ್ರಂಥದಲ್ಲಿ ಪ್ರತಿಪಾದ್ಯವಾದಂತಹ ವಿಷಯ. 2. ಮತ್ತು 3ನೇದು ಫಲ. ಯಾಕೆಂದರೆ ಪ್ರಯೋಜನ. ನಾವು ಏನು ಮಾಡೋದಾದ್ರೂ ಸಹ ಪ್ರಯೋಜನ ಇದ್ದರೆ ತಾನೇ ಮಾಡೋದು. ಪ್ರಯೋಜನ ಇಲ್ಲದೇ ಇದ್ದರೆ, ಫಲ ಇಲ್ಲದೇ ಇದ್ದರೆ ಯಾರೂ ಏನೂ ಮಾಡೋದಿಲ್ಲ. ಪ್ರಯೋಜನಂ ಅನುದ್ದಿಶ್ಯ ನ ಮಂದೋಪಿ ಪ್ರವರ್ತತೆ. ಹಾಗಾಗಿ ಗೀತೆಯನ್ನು ಓದಿದರೆ ಏನು ಪ್ರಯೋಜನ? ಉಪನ್ಯಾಸ ಕೇಳಿದರೆ ಏನು ಪ್ರಯೋಜನ ಅಂದರೆ ಅದಕ್ಕೆ ಗೀತಾಚಾರ್ಯ ಹೇಳ್ತಾನೆ, ಮೋಕ್ಷಸೇ ಅಶುಭಾತ್. ಅಂದರೆ ನಿನ್ನ ಬದುಕಿನ ಅಶುಭತನದಿಂದ ನೀನು ಬಿಡುಗಡೆ ಹೊಂದುತ್ತೀಯೆ, ಅಮಂಗಳತನದಿಂದ ನೀನು ಬಿಡುಗಡೆ ಹೊಂದುತ್ತೀಯೆ. ಅಂದರೆ ನೀನು ಪವಿತ್ರನಾಗ್ತೀಯೆ, ನೀನು ಮಂಗಳಕರನಾಗ್ತೀಯೆ. ಅಷ್ಟೇ ಅಲ್ಲ, ಕೊನೆಗೆ ನಿನ್ನ ಮನಸ್ಸು ಅಷ್ಟು ಎತ್ತರದ ಪ್ರಮಾಣದಲ್ಲಿ ಪರಿಶುದ್ಧವಾದಾಗ ಸಂಸಾರದಿಂದ ಬಿಡುಗಡೆ ಹೊಂದುತ್ತೀಯೆ. ಇದು ಫಲ. ಮತ್ತು ಸಂಬಂಧ ಏನು ಕೇಳಿದರೆ ಪ್ರವಕ್ಷ್ಯಾಮಿ, ತಿಳಿಸಿಕೊಡುತ್ತೇನೆ. ಹಿಂದೆ ಹೇಳಿದ್ದೇನೆ, ಮುಂದೂ ಸಹ ಅದನ್ನು ಹೇಳ್ತೇನೆ. ಹಾಗಾಗಿ ಇದೇ ಸಂಬಂಧ ವಾಕ್ಯ. ಈ ಕ್ರಿಯಾಪದವೇ ಸಂಬಂಧ ಸೂಚಕವಾದಂಥ ಪದ. ಇಷ್ಟು ಹಿನ್ನೆಲೆಯಲ್ಲಿ ಈ ಅನುಬಂಧ ಚತುಷ್ಟಯ ಎನ್ನುವಂತಹ ಶಾಸ್ತ್ರೀಯ ವಿಷಯ. ಅದಾದ ಮೇಲೆ ಇನ್ನೊಮ್ಮೆ ನಾವು ಮನಸ್ಸಿಗೆ ತಂದುಕೊಳ್ಬೇಕು. ನಿನ್ನೆ ದಿವಸ ಇಡೀ ಜಗತ್ತಿನ ಜನರನ್ನು 4 ಗುಂಪಾಗಿ ನಾವು ವಿಭಾಗಿಸಿದ್ದೇವೆ. ಮೊದಲನೆಯವರು, ಇನ್ನು ಸಹ ನೆನಪಿಗೆ ತರ್ತೇನೆ, ಕರ್ಮಾತೀತರು ಅಂದರೆ ಜೀವನ್ಮುಕ್ತರು. ಮತ್ತು 2ನೇವರು ಉಪಾಸಕರು ಅಥವಾ ನಿಷ್ಕಾಮ ಕರ್ಮಯೋಗಿಗಳು. ಮತ್ತು 3ನೇಯವರು ಸಕಾಮ ಕರ್ಮಿಗಳು. 4ನೇಯವರು ಕರ್ಮಭ್ರಷ್ಟರು ಅಂತ. ಮೊದಲನೆಯವರಿಗೆ ದೇಹ ಬಿಟ್ಟ ಮೇಲೆ ಪ್ರಯಾಣ ಅನ್ನೋದಿಲ್ಲ, ಯಾಕೆಂದರೆ ಅತ್ರ ಬ್ರಹ್ಮ ಸಮಶ್ನುತೆ. ಕೊನೆಯವರು ಕರ್ಮಭ್ರಷ್ಟರಾದವರಿಗೂ ಪ್ರಯಾಣ ಅನ್ನೋದಿಲ್ಲ. ಈ ದೇಹ ಬಿಡ್ತಾರೆ, ಇನ್ನೊಂದು ದೇಹವನ್ನು ಇಲ್ಲೇ ಸೇರಿಕೊಳ್ತಾರೆ, ಮತ್ತು ಪುನಃ ನರಕದವರೆಗೂ ಹೋಗೋ ಅವಶ್ಯಕತೆ ಇಲ್ಲ. ಹೀಗೆ ಇವರಿಬ್ಬರಿಗೂ ಪ್ರಯಾಣ ಇಲ್ಲ. 2ನೇ ಗುಂಪಿನಲ್ಲಿ ಬರುವಂತಹ ಉಪಾಸಕರಿಗೆ ಪ್ರಯಾಣ ಉಂಟು, ಪುನರಾಗಮನ ಇಲ್ಲ. 3ನೇ ಗುಂಪಿನವರಿಗೆ ಪ್ರಯಾಣವೂ ಉಂಟು ಮತ್ತು ಪುನರಾಗಮನವೂ ಉಂಟು. ಇದಿಷ್ಟನ್ನು ಮನಸ್ಸಿಗೆ ತಂದುಕೊಂಡು ಈಗ ಗೀತಾಚಾರ್ಯ ಈ ಶ್ಲೋಕವನ್ನು ಹೇಳ್ತಾನೆ. ಇದಂತೂ ತೇ ಗುಹ್ಯತಮಂ ಶ್ರೀ ಭಗವಾನುವಾಚ ಅಂತ ಪ್ರಾರಂಭ. ಇದಂತು ತೇ ಗುಹ್ಯತಮಂ ಪ್ರವಕ್ಷ್ಯಾಮಿ ಅನಸೂಯವೇ ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವಾ ಮೋಕ್ಷಸೇ ಅಶುಭಾತ್. ಗೀತಾಚಾರ್ಯ ಹೇಳಿದ, ಅರ್ಜುನ, ನೀನು ಅಸೂಯಾರಹಿತನಾದದ್ದರಿಂದ
ರಹಸ್ಯವಾದ ವಿಷಯಗಳಲ್ಲೆಲ್ಲ ಅತ್ಯಂತ ರಹಸ್ಯವಾದಂತಹ ಈ ವಿಜ್ಞಾನ ಸಹಿತವಾದ ಅನುಭವ ಸಹಿತವಾದಂತಹ ಜ್ಞಾನವನ್ನು ನಿನಗೆ ನಾನು ತಿಳಿಸಿಕೊಡ್ತಾ ಇದ್ದೇನೆ. ಇದನ್ನು ತಿಳಿದುಕೊಂಡ್ರೆ ಅಶುಭವಾದಂಥ ಸಂಸಾರ ಬಂಧನದಿಂದ ನೀನು ಬಿಡುಗಡೆ ಹೊಂದುತ್ತೀಯೇ. ಇದಿಷ್ಟು ಈ ಶ್ಲೋಕದ ಅರ್ಥ. ಇಲ್ಲಿ ಒಂದು ಮೊದಲನೇ ಶಬ್ದ ಉಂಟು, ಇದಂ, ಅದಾದಮೇಲೆ ತೂ ಅಂತ, ಅದು ಅವ್ಯಯ, ಅಂದರೆ ಇದಾದರೋ ಅಂತ ಅರ್ಥ. ಯಾಕೆ ಹಾಗೆ ಹೇಳಬೇಕು ಅಂದರೆ, ಆ ಹಿಂದಿನ ಅಧ್ಯಾಯದಲ್ಲಿ ಉಪಾಸಕರಿಗಾಗುವಂಥ ಕ್ರಮಮುಕ್ತಿಯನ್ನು ಹೇಳಿತ್ತಲ್ಲ, ಅದಕ್ಕಿಂತ ಇದು ಬೇರೆಯ ದಾರಿ, ಅಂದರೆ ಜ್ಞಾನದ ದಾರಿ ಅಂತ, ಅದಕ್ಕಿಂತ ಬೇರೆ ಕ್ರಮ ತಿಳಿಸಿಕೊಡ್ತಾ ಇದ್ದೇನೆ ಅಂತ ಹೇಳೋದಕ್ಕೋಸ್ಕರ ಗೀತಾಚಾರ್ಯ ಒಂದು ಅವ್ಯಯವನ್ನು ಇಲ್ಲಿರಿಸಿದ್ದಾನೆ. ಆ ಅವ್ಯಯ ಯಾವುದು? ತೂ ಎನ್ನುವಂಥದ್ದು. ಅಷ್ಟು ಹಿನ್ನೆಲೆಯಲ್ಲಿ ಈಗ ನಾವು ಈ ಎರಡನೆಯ ಶ್ಲೋಕದ ಕಡೆಗೆ ಹೋಗಬೇಕು. ಈ ಶ್ಲೋಕದ ಬಹುಭಾಗವನ್ನು ನಾನು ಈ ಅನುಬಂಧ ಚತುಷ್ಟಯದಲ್ಲೇ ವಿವರಿಸಿಬಿಟ್ಟಿದ್ದೇನೆ. ಹಾಗಾಗಿ ಈ ಶ್ಲೋಕಕ್ಕೆ ಇಷ್ಟೇ ಅರ್ಥ ಸಾಕು ಅಂತ ಅಂದ್ಕೊಂಡು ನೇರವಾಗಿ ಮುಂದಿನ ಶ್ಲೋಕಕ್ಕೆ ಹೋಗೋಣ. ಆದರೂ ಒಂದು ಮಾತು, ಗೀತಾಚಾರ್ಯ ಇಲ್ಲೊಂದು ಪ್ರತಿಜ್ಞೆ ಮಾಡಿದ್ದಾನೆ. ಏನು ಅಂದರೆ ಜ್ಞಾನಂ ವಿಜ್ಞಾನ ಸಹಿತಂ. ಅಂದರೆ ಕೆಲವು ಸಲ ಈ ಅಧ್ಯಾತ್ಮ ಗ್ರಂಥಗಳಲ್ಲಿ ಹೇಳುವಂತಹ ವಿಷಯಗಳು ನಮಗೆ ನಿಜವಾಗಿಯೂ ಅನುಭವಕ್ಕೆ ಬರ್ತವ, ನಾವು ಜೀವನದಲ್ಲಿ ಇದನ್ನು ಅಳವಡಿಸಿಕೊಳ್ಳೋದಕ್ಕೆ ಸಾಧ್ಯವಾ ಎನ್ನುವಂಥ ಸಂಶಯ ನಮ್ಮನ್ನು ಕಾಡುತ್ತದೆ. ಹಾಗೆ ಸಂಶಯ ಬರದೇ ಇರಲಿ ಅಂತೇಳಿ ಗೀತಾಚಾರ್ಯ ಸ್ಪಷ್ಟವಾಗಿ ಮುಖತಃ ಹೇಳ್ತಿದ್ದಾನೆ, ಇದು ಅನುಭವಕ್ಕೆ ವೇದ್ಯ ಆಗುವಂಥ ಜ್ಞಾನ, ಅದನ್ನು ನಾನು ನಿನಗೆ ತಿಳಿಸಿಕೊಡ್ತಾ ಇದ್ದೇನೆ. ಹಾಗಾಗಿ ಸಾವಧಾನವಾಗಿ ಎಚ್ಚರವಾಗಿ ಕೇಳು. ಯಾಕೆ ಕೇಳಿದರೆ ಇದರ ಮಹತ್ವ ಎಷ್ಟಿದೆ ಅನ್ನೋದನ್ನು ಮುಂದಿನ ಎರಡನೆಯ ಶ್ಲೋಕ ಹೇಳುತ್ತೆ. ಎರಡನೆಯ ಶ್ಲೋಕ, ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಂ ಅವ್ಯಯಂ. ಇದಿಷ್ಟು ಈ ಶ್ಲೋಕ. ಈ ಶ್ಲೋಕದಲ್ಲಿ ಏನು ಹೇಳ್ತಾನೆ ಗೀತಾಚಾರ್ಯ ಅಂದರೆ, ಈ ಬ್ರಹ್ಮವಿದ್ಯೆ ಇದೆಯಲ್ಲ, ಇದು ಎಲ್ಲ ವಿದ್ಯೆಗಳಿಗೂ ರಾಜ ಒಂದು. ಮತ್ತು ಇದು ಗೋಪನೀಯ ವಸ್ತುಗಳಲ್ಲೆಲ್ಲ ಅತ್ಯಂತ ಗೋಪನೀಯವಾದದ್ದು, ಅಂದರೆ ರಹಸ್ಯವಾದ ವಸ್ತುಗಳಲ್ಲೆಲ್ಲ ಅತ್ಯಂತ ರಹಸ್ಯವಾದದ್ದು. ಮೂರನೇದು, ಇದು ಅತ್ಯಂತ ಪವಿತ್ರವಾದದ್ದು, ಪಾವನವಾದದ್ದು. ಅಷ್ಟೇ ಅಲ್ಲ, ಇದು ಪ್ರತ್ಯಕ್ಷವಾಗಿ ಅನುಭವಕ್ಕೆ ಬರುವಂಥದ್ದು ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದ ಮಾತನ್ನು ಇಲ್ಲಿ ಮತ್ತೆ ಪುನಃ ಅದನ್ನು ಪುಷ್ಟೀಕರಿಸ್ತಾನೆ ಭಗವಂತ. ಅದರ ಜೊತೆಗೆ ಇದು ಧರ್ಮಕ್ಕೆ ಪೂರಕವಾದದ್ದೇ ಅಷ್ಟೇ ಹೊರತೂ ಸಹ ಧರ್ಮಕ್ಕೆ ವಿರುದ್ಧವಾದದ್ದು ಅಲ್ಲ. ಅದರ ಜೊತೆಗೆ ಇದನ್ನು ಪಡೆಯುವುದು, ಅಂದರೆ ಆಚರಣೆಯಲ್ಲಿ ತಂದುಕೊಳ್ಳುವುದು ಸಹ ಅತ್ಯಂತ ಸುಲಭ ಸಾಧ್ಯ. ಆದ್ದರಿಂದ ಈ ಜ್ಞಾನ ಎನ್ನುವಂಥದ್ದು ಇದು ಶಾಶ್ವತವಾದಂಥ ಫಲವನ್ನು ಕೊಡುವಂಥದ್ದಾಗಿದೆ. ಹಾಗಾಗಿ ಇದನ್ನು ನೀನು ಪಡೆದುಕೊಳ್ಳಬೇಕು ಅಂತ ನಾನು ನಿನಗೆ ತಿಳಿಸಿಕೊಡ್ತಾ ಇದ್ದೇನೆ. ಇದಿಷ್ಟು ಈ ಶ್ಲೋಕದ ತಾತ್ಪರ್ಯ. ಇಲ್ಲಿ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕು. ಏನು ಅಂದರೆ, ಗೀತಾಚಾರ್ಯ ಈ ಶ್ಲೋಕದಲ್ಲಿ ಜ್ಞಾನಕ್ಕೆ ಸಂಬಂಧಿಸಿದ ಹಾಗೆ 7 ವಿಶೇಷಣಗಳನ್ನು, ಅಂದರೆ ವಿಶೇಷವಾದ 7 ಪದಗಳನ್ನು ಇಲ್ಲಿ ಬಳಸಿದ್ದಾನೆ. ಆ ಒಂದೊಂದು ಪದವನ್ನು ಯಾಕೆ ಬಳಸಿದ್ದಾನೆ ಅನ್ನೋದು ಮುಖ್ಯವಾಗ್ತದೆ. ಹಾಗಾಗಿ ನಾವು ಸ್ವಲ್ಪ ಅದರ ಬಗ್ಗೆ ವಿಚಾರ ಮಾಡಬೇಕು. ಮೊದಲನೇ ಪದ ರಾಜವಿದ್ಯಾ ಅಂತ. ಸಾಮಾನ್ಯವಾಗಿ ಸಂಸ್ಕೃತ ಆಪಾತತಃ ಬರುವವರಿಗೆ ಇದನ್ನು ಕೇಳಿದ ತಕ್ಷಣ ಏನು ಅನುಭವ ಆಗುತ್ತೆ ಕೇಳಿದರೆ, ಇದು ರಾಜರು ಮಾತ್ರ ಕಲಿಯುವಂತಹ ವಿದ್ಯೆ, ನಮ್ಮಂಥವರಿಗೆ ಅಲ್ಲ ಅಂತ ಸಮಾಧಾನ ಪಟ್ಕೊಳ್ಳುವ ಹಾಗೆ ಅಪಾರ್ಥ ಆಗಿಬಿಡ್ತದೆ. ಆದರೆ ಹಾಗೆ ಅರ್ಥ ಅಲ್ಲ, ಇದು ರಾಜರ ವಿದ್ಯೆ ಅಲ್ಲ. ಯಾಕೆಂದರೆ ಇಲ್ಲೆಲ್ಲ ಒಂದು ವ್ಯಾಕರಣಶಾಸ್ತ್ರದ ನಿಯಮ ಉಂಟು. ವ್ಯಾಕರಣಶಾಸ್ತ್ರ ಏನು ಹೇಳುತ್ತೆ ಕೇಳಿದರೆ, ವಿದ್ಯಾನಾಂ ರಾಜ ರಾಜವಿದ್ಯಾ ಅಂತ ವಿವರಣೆ ಅದಕ್ಕೆ. ಅಂದರೆ
ಪಾಣಿನಿ ಮಹರ್ಷಿ ವ್ಯಾಕರಣಶಾಸ್ತ್ರದ ಮೂಲ ಪ್ರವರ್ತಕ, ಆತ ಒಂದು ಸೂತ್ರವನ್ನು ಇರಿಸಿದ್ದಾನೆ. ರಾಜದಂತಾದಿಷು ಪರಂ ಅಂತ ಒಂದು ಸೂತ್ರ, ವ್ಯಾಕರಣದ ನಿಯಮ ಅದು. ಆ ಸೂತ್ರ ಏನು ಹೇಳುತ್ತೆ ಕೇಳಿದರೆ, ಈ ರಾಜ ಶಬ್ದ ಮತ್ತು ವಿದ್ಯಾ ಶಬ್ದ ಮತ್ತು ಗುಹ್ಯ ಎನ್ನುವಂಥ ಶಬ್ದ ಇವು ಎರಡೂ ಸಹ ಈ ರಾಜ ಎನ್ನುವಂಥ ಶಬ್ದದ ಪರಕ್ಕೆ ಬಂದು ಅವು ನಿಪಾತ ಆಗಿಬಿಡುತ್ತದೆ ಅನ್ನೋದು ಅದಕ್ಕೆ ಅರ್ಥ. ಆ ಹಿನ್ನೆಲೆಯಲ್ಲಿ ನೋಡಿ, ವಿದ್ಯಾನಾಂ ರಾಜ ಅದೇನಾಗುತ್ತೆ, ವಿಗ್ರಹವಾಕ್ಯ ಸಮಾಸ ಆಗುವಾಗ ರಿವರ್ಸ್ ಆಗಿಬಿಡುತ್ತೆ, ರಾಜ ವಿದ್ಯಾ. ಹಾಗೆ ಗುಹ್ಯಾನಾಂ ರಾಜ ರಾಜಗುಹ್ಯಂ ಅಂತ ಹಿಂದೆ ಮುಂದೆ ಆಗಿಬಿಡುತ್ತೆ. ಇದು ವ್ಯಾಕರಣದ ನಿಯಮ. ಅಲ್ಲಿ ಏನು ಅರ್ಥ ಹೇಳ್ದಂಗಾಯಿತು ಕೇಳಿದರೆ, ಇದು ರಾಜ ವಿದ್ಯಾ ಅನ್ನೋದಕ್ಕೆ ಅರ್ಥ ಅತ್ಯಂತ ಶ್ರೇಷ್ಠವಾದದ್ದು ಅಂತ ಅರ್ಥ. ರಾಜ ಅನ್ನೋದಕ್ಕೆ ಅರ್ಥ ರಾಜ ಅಂತ ಅಷ್ಟೇ ಅರ್ಥ ಅಲ್ಲ, ಶ್ರೇಷ್ಠ ಅಂತ ಅರ್ಥ. ಲೋಕದಲ್ಲಿ ನಾವು ಈ ಶಬ್ದವನ್ನು ಬಹಳಷ್ಟು ಕಡೆಗೆ ಬಳಸ್ತೇವೆ. ರಾಜಹಂಸ ಅಂತ ಶಬ್ದ ಪ್ರಯೋಗ ಉಂಟು. ಏನು ಹಾಗಂದ್ರೆ ಅರ್ಥ? ರಾಜರು ಸಾಕುವ ಹಂಸ ಅಂತನಾ? ಅಲ್ಲ. ಹಾಗಿದ್ರೆ ಶ್ರೇಷ್ಠವಾದಂತಹ ಹಂಸ ಅಂತ ಅರ್ಥ. ಹಾಗಾಗಿ ರಾಜ ಅನ್ನೋದಕ್ಕೆ ಏನರ್ಥ? ಶ್ರೇಷ್ಠ, ಉತ್ಕೃಷ್ಟ ಅಂತ ಅರ್ಥ. ಆ ಹಿನ್ನೆಲೆಯಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ವಿದ್ಯೆ ಅಂತ ಅರ್ಥ ಇದಕ್ಕೆ. ಮತ್ತು ಯಾಕೆ ಶ್ರೇಷ್ಠವಾದ ವಿದ್ಯೆ ಅಂದರೆ, ಈ ಲೌಕಿಕ ವಿದ್ಯೆಗಳು ನಮಗೆ ಹೊಟ್ಟೆ ತುಂಬಿಸ್ತವೆ, ಅಷ್ಟರ ಮಟ್ಟಿಗೆ ಅದಕ್ಕೊಂದು ಸ್ಥಾನ ಉಂಟು. ಆದರೆ ಈ ಯಾವ ಲೌಕಿಕ ವಿದ್ಯೆಯೂ ಸಹ ನಮಗೆ ಆತ್ಯಂತಿಕವಾದಂಥ ಸುಖವನ್ನು ಕೊಡುವುದಿಲ್ಲ. ಅಂದರೆ ಸಂಸಾರದಿಂದ, ಈ ಜನನ ಮರಣದಿಂದ ನಮ್ಮನ್ನು ಬಿಡುಗಡೆ ಮಾಡಿ ನಮಗೆ ನಿರಂತರ ಆನಂದವನ್ನು ಅವು ಕೊಡುವುದಿಲ್ಲ. ಹುಟ್ಟು ಸಾವುಗಳ ಮಧ್ಯೆಯಲ್ಲಿ ಹೊಟ್ಟೆ ಒಂದಿಷ್ಟು ಹಿಟ್ಟನ್ನು ಕೊಡ್ತವೆ. ಆದರೆ ಈ ಹುಟ್ಟು ಸಾವುಗಳ ಕಟ್ಟನ್ನು ಕಳಚುವಂಥ ವಿದ್ಯೆ ಒಂದಿದ್ದರೆ ಅದು ಅಧ್ಯಾತ್ಮ ವಿದ್ಯೆ. ಆದ್ದರಿಂದಲೇ ಅದರ ಹೆಸರು ರಾಜವಿದ್ಯಾ. ಎಲ್ಲ ವಿದ್ಯೆಗಳಲ್ಲೂ ಸಹ ಅತ್ಯಂತ ಶ್ರೇಷ್ಠವಾದದ್ದು ಅಂತ ಆಚಾರ್ಯ ಶಂಕರರು ಈ ಭಾಗಕ್ಕೆ ಭಾಷ್ಯವನ್ನು ಬರೀತಾ ಹೀಗೆ ಹೇಳ್ತಾರೆ, ದೀಪ್ಯತೆ ಹೇಯಂ ಅತಿಶಯೇನ ಬ್ರಹ್ಮವಿದ್ಯಾ ಸರ್ವವಿದ್ಯಾನಾಂ. ಎಲ್ಲ ವಿದ್ಯೆಗಳಿಗೂ ಅತ್ಯಂತ ಶ್ರೇಷ್ಠವಾದಂಥ ವಿದ್ಯೆ ಬ್ರಹ್ಮವಿದ್ಯೆ. ಯಾಕೆ ಕೇಳಿದರೆ, ಈ ಎಲ್ಲ ಲೌಕಿಕ ವಿದ್ಯೆಗಳನ್ನು ನಾವು ತಿಳಿತಾ ಹೋದ ಹಾಗೆ ಅದರ ಜೊತೆ ಸ್ವಲ್ಪ ಅಜ್ಞಾನವೂ ಅಷ್ಟಷ್ಟು ಬೆಳೀತಾ ಹೋಗುತ್ತಂತೆ. ಆದರೆ ಅಧ್ಯಾತ್ಮ ವಿದ್ಯೆಯ ನೆಲೆ ಸಿಕ್ಕಾಗ ಮಾತ್ರ ತಾನಿನ್ನು ಏನೂ ತಿಳ್ಕೊಳ್ಬೇಕಾದದ್ದು ಇಲ್ಲ ಎನ್ನುವಂಥ ಭಾವನೆ ಬಂದ್ಬಿಡುತ್ತೆ. ಯಾಕೆಂದರೆ ನಮ್ಮ ಎಲ್ಲ ಪ್ರಯತ್ನದ ಉದ್ದೇಶವೇ ಸುಖವನ್ನು ಪಡೆಯೋದು, ಆನಂದವನ್ನು ಪಡೆಯೋದು. ಅದನ್ನು ಕೊಡುವಂತಹ ಏಕೈಕ ವಿದ್ಯೆ ಅಧ್ಯಾತ್ಮ ವಿದ್ಯೆ. ಆದ್ದರಿಂದ ಅದನ್ನು ಪಡೆದಾಗ ಮಿಕ್ಕ ಎಲ್ಲವೂ ಸಹ ಸಾಕು ಸಾಕು ಅಂತ ಅನಿಸೋದಕ್ಕೆ ಪ್ರಾರಂಭ ಆಗ್ತವೆ. ಹಾಗಾಗಿ ಇದು ಅತ್ಯಂತ ಶ್ರೇಷ್ಠವಾದಂಥ ವಿದ್ಯೆ. ಇದು ಒಂದರ್ಥ. ಇನ್ನೊಂದರ್ಥ, ಲೌಕಿಕವಾದ ಎಲ್ಲ ವಿದ್ಯೆಗಳು ನಮ್ಮ ಆತ್ಮಸ್ವರೂಪವನ್ನು ಬಿಟ್ಟು ಬೇರೆ ಎಲ್ಲ ವಿಷಯಗಳನ್ನೂ ತಿಳಿಸ್ಕೊಡ್ತವೆ. ಆದರೆ ನಮ್ಮ ಸ್ವರೂಪವನ್ನು ತಿಳಿಸ್ಕೊಡುವಂಥ ಒಂದು ವಿದ್ಯೆ ಇದ್ದರೆ ಅದು ಅಧ್ಯಾತ್ಮ ವಿದ್ಯೆ ಮಾತ್ರ. ಅಲ್ಲ, ನಾನು ಅನ್ನೋನೇ ಒಬ್ಬ ಸರಿಯಾಗಿ ನಮಗೆ ಅರ್ಥ ಆಗದೇ ಇದ್ದರೆ, ಹಾಗಿದ್ರೆ ನಾನು ಅದನ್ನು ತಿಳ್ಕೊಳ್ಬೇಕು, ಇದನ್ನು ತಿಳ್ಕೊಳ್ಬೇಕು ಅಂತೆಲ್ಲ ಹೇಳ್ತೇವಲ್ಲ, ಈ ತಿಳಿದುಕೊಳ್ಳುವವನು ಯಾರು ಎನ್ನುವಂಥ ಒಂದು ಪ್ರಶ್ನೆ ನಮ್ಮನ್ನು ಕಾಡುತ್ತೋ ಇಲ್ವೋ? ಹಾಗಾಗಿ ಮೊದಲು ನಾನು ಅನ್ನೋದನ್ನು ನೀನು ಅರ್ಥ ಮಾಡಿಕೋ, ಅದಾದಮೇಲೆ ಮಿಕ್ಕ ಎಲ್ಲವೂ ಸಹ ನಿನಗೆ ಅರ್ಥ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಇದು ರಾಜವಿದ್ಯಾ. ಇನ್ನು ಎರಡನೇ ಶಬ್ದ ಉಂಟು ಅಲ್ಲಿ, ರಾಜಗುಹ್ಯಂ ಅಂತ. ಇದಕ್ಕೂ ಹಾಗೇನೆ, ಗುಹ್ಯಾನಾಂ ರಾಜ ರಾಜಗುಹ್ಯಂ ಅಂದರೆ ಅತ್ಯಂತ ರಹಸ್ಯವಾದದ್ದು. ಮೊದಲನೇದು ಅತ್ಯಂತ ಶ್ರೇಷ್ಠವಾದ ವಿದ್ಯೆ, ಆದ್ದರಿಂದಲೇ ಇದು ಅತ್ಯಂತ ರಹಸ್ಯವಾದ ವಿದ್ಯೆ. ಯಾಕೆ ಅಂದರೆ ಇದನ್ನು ಕಂಡವರಿಗೆ ಕಂಡವರಲ್ಲೆಲ್ಲ ಹಂಚುವಂತಹದ್ದು ಅಲ್ಲ ಅನ್ನೋದು ಸ್ಪಷ್ಟವಾದ ಅರ್ಥ. ಈ ಮಾತು ಹೇಳಬೇಕಿದ್ರೆ ನನಗೆ ಒಂದು ಘಟನೆ ನೆನಪಾಗತ್ತೆ. ಈ ಸಂಸ್ಥೆಯ ಸಂಸ್ಥಾಪಕರಂತಹ ಪೂಜ್ಯ ಡಿ ವಿ ಜಿಯವರು ಸಾಂಪ್ರದಾಯಿಕ ನೆಲೆಯಲ್ಲಿ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದವರು. ಹಾನಗಲ್ ವಿರೂಪಾಕ್ಷ ಶಾಸ್ತ್ರಿಗಳ ಹತ್ತಿರ
ಅವ್ರ ಹತ್ರ ಸುಮಾರು 2-3 ವರ್ಷಗಳ ಕಾಲ ವೇದಾಂತ ಪಾಠವನ್ನು ಅವರು ಹೇಳಿಸ್ಕೊಂಡಿದ್ದಾರೆ. ಸಾಂಪ್ರದಾಯಿಕವಾಗಿ, ಬರೀ ಆಧುನಿಕ ಉಡುಗೆ ತೊಡುಗೆಯಲ್ಲಿ ಅಲ್ಲ. ಹಾಗೆ ಒಂದು ಸಲ ಅವ್ರ ಹತ್ರ ಹೋಗಿ ಏನೋ ಒಂದು ವಿಷಯವನ್ನು ಕೇಳಬೇಕಿದ್ರೆ ಇವರು ಸ್ವಲ್ಪ ಮರೆತು ಬಿಟ್ಟರು ಅನ್ನೋ ತರಹ ತಿಳಿಸ್ತಾರೆ. ಏನು ಅಂದರೆ, ವೇದದಲ್ಲಿ ಒಂದು ಮಾತು ಬರುತ್ತೆ, ಸುಮುರುಡೀಕಾ ಸರಸ್ವತಿ ಅಂತ. ಈ ಶಬ್ದದ ಅರ್ಥವನ್ನು ನನಗೆ ಹೇಳಬೇಕು ಅಂತ ಕೇಳಿದ್ರಂತೆ. ಇದು ಬೆಳಗ್ಗೆ ಹೊತ್ತು ಭಾಷ್ಯ ಪಾಠ ಆಗುವಾಗಲ್ಲ, ಸಂಜೆ ಹೊತ್ತಲ್ಲೇ ಯಾವಾಗಲೂ. ಆದರೆ ಅದನ್ನು ಕೇಳಬೇಕಿದ್ರೆ ಇವ್ರ ಕಾಲೊಳಗೆ ಚಪ್ಪಲಿ ಇತ್ತಂತೆ. ಆಗ ಇವರು ಗುರುಗಳಾದ ವಿರೂಪಾಕ್ಷ ಶಾಸ್ತ್ರಿಗಳ ಪ್ರತಿಕ್ರಿಯೆ ಹೇಗಿತ್ತು ಕೇಳಿದರೆ, ಅವರು ಒಂದು ಸಲ ಅಲ್ಲ 2 ಸಲ ಕೇಳಿದರೂ ಸಹ ಅವ್ರಿಗೆ ಕಿವಿ ಕೇಳಿಸಿದ್ರು ಸಹ ತನಗೇನು ಕೇಳಲಿಲ್ಲ ಅನ್ನೋ ತರಹ ಅವರು ಉಪೇಕ್ಷೆ ಮಾಡಿಬಿಟ್ರಂತೆ. ಉತ್ತರ ಸಿಗಲಿಲ್ಲ ಅವರಿಗೆ. ಅದಾದ ಮೇಲೆ ಇನ್ನೊಂದು ಸಲ ಮತ್ತು ಪುನಃ ಹಾಗೆ ಕೇಳಿದಂತೆ. ಆಗಲೂ ಹಾಗೆ ಇತ್ತು ಪರಿಸ್ಥಿತಿ. ಕೊನೆಗೆ ಹೀಗೆ 2-3 ಸಲ ಆದಾಗ 3ನೇ ಸಲ ಅಂತ ನನಗೆ ಜ್ಞಾಪಕ. ಆಗ ಅವರು ಹೇಳಿದ್ರಂತೆ, ಏನಂದಿ? ಅವರು ಧಾರವಾಡ ಕಡೆಯವರು, ಹಾನಗಲ್ಲವರವರು. ಕಾಲೊಳಗೆ ಹಾಕ್ಕೊಂಡು ಬಾಯೊಳಗೆ ಈ ಪ್ರಶ್ನೆ ಕೇಳ್ತಿ ಅಂದ್ರಂತೆ. ಇಷ್ಟೇ ಕೇಳ್ತಾ ಇರುವುದು ಶ್ರುತಿಗೆ ಸಂಬಂಧಪಟ್ಟ ವಿಚಾರ. ಕಾಲೊಳಗಿದ್ದಿದ್ದು ಚರ್ಮ. ಅಂದರೆ ಆ ವಿಷಯವನ್ನು ಎಷ್ಟು ಪವಿತ್ರವಾಗಿ ಕೇಳಬೇಕು ಅನ್ನೋದು ನಿನಗಿನ್ನೂ ಗೊತ್ತಿಲ್ಲ ಅನ್ನೋ ಥರ ಅವರೇ ಅದನ್ನು ಉಲ್ಲೇಖ ಮಾಡ್ತಾರೆ ಹೀಗೆ ಅಂತ. ಹಾಗಾಗಿ ಅದು ರಹಸ್ಯವಾದ ಎಲ್ಲ ವಿಷಯಗಳಲ್ಲೂ ರಹಸ್ಯ. ಆದ್ದರಿಂದಲೇ ಕಂಡಲ್ಲಿ ಕಂಡವರಿಗೆ ಹೇಳಬಾರದು. ಅಂದರೆ ಅದು ಫುಟ್ಪಾತಿನ ವಸ್ತು ಆಗಬಾರದು. ಆ ಹಿನ್ನೆಲೆಯಲ್ಲಿ ಅದೊಂದು ಮಹಾಸಂಪತ್ತನ್ನು ಯಾವಾಗಲೂ ಮನುಷ್ಯ ಅದನ್ನು ಜೋಪಾನವಾಗಿ ರಕ್ಷಣೆ ಮಾಡ್ತಾನೆ ಅಷ್ಟೇ ಹೊರತುನು ಸಹ ಅದನ್ನು ಬಿಕ್ರಿಗಿಡೋದಿಲ್ಲ ತಾನೆ. ಹಾಗಾಗಿ ಗೀತಾಚಾರ್ಯ ಹೇಳ್ತಾನೆ, ಇದು ರಾಜಗುಹ್ಯಂ. ಹಾಗೆ ಬಿಕ್ರಿಗಿಟ್ರೆ ಏನಾಗತ್ತೆ ಕೇಳಿದರೆ, ಮಂಗನ ಕೈಗೆ ಮಾಣಿಕ್ಯ ಸಿಕ್ಕ ಹಾಗೆ ಆಗತ್ತೆ. ಇವತ್ತು ನಮಗೆ ಕೆಲವು ಸಲ ಅನ್ನಿಸ್ತದೆ, ನಮ್ಮ ಮಾಧ್ಯಮಗಳು ನಮ್ಮ ಮನೆಗೇನೆ ಕೆಲವು ವಿಷಯಗಳನ್ನು ತಂದು ರಾಚುತ್ತವೆ. ಸಾಲದ್ದಕ್ಕೆ ನಾನು ಮಾಧ್ಯಮದಲ್ಲಿ ಬರ್ತೇನೆ, ಅದೇ ನನ್ನ ವಿಶೇಷತೆ ಅಂಥೇಳಿ ಹೇಳುವವರು ಸಹ ಆ ವಿಷಯದ ಎತ್ತರಕ್ಕೆ ಹೋಗದೆ ಬಾಯಿಗೆ ಬಂದಿದ್ದೆಲ್ಲವನ್ನೂ ಹೇಳ್ತಾ ಇರ್ತಾರೆ. ಅದನ್ನು ಕೇಳಿದಾಗ ಕೇಳುವವರಿಗೆ 1ಕ್ಕೆ 10 ಸಂಶಯಗಳು ಪ್ರಾರಂಭ ಆಗ್ತವೆ. ಅದರ ಜೊತೆಗೆ ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ನಮ್ಮ ಹಿಂದಿನ ಪ್ರಾಚೀನ ಋಷಿಮುನಿಗಳು ಯಾವ ಎತ್ತರದಲ್ಲಿ ನಿಂತು ಹೇಳಿದ್ದಾರೋ ಆ ಎತ್ತರಕ್ಕೆ ಹತ್ತೋದಕ್ಕೆ ನಮಗಾಗೋದಿಲ್ಲ. ಕೊನೆಗೆ ನಾನು ಹೇಳಿದ್ದೆ ಆ ವಿಷಯ ಹೇಗಿದೆಯೋ ಹಾಗೆ ನಾನು ಹೇಳಬೇಕು ಅಂತಲ್ಲ, ನಾನು ಹೇಳಿದ ಹಾಗೆ ಆ ವಿಷಯ ಬರಬೇಕು ಅಂತ. ಹೀಗಾದಾಗ ಏನಾಗುತ್ತೆ, ಅದರ ರಹಸ್ಯ ಎನ್ನುವಂಥದ್ದು ಹಾಳಾಗಿ ಹೋಗಿಬಿಡ್ತದೆ. ಆಗ ಆ ವಸ್ತು ಏನಾಗುತ್ತೆ, ತೀರಾ ಹಗುರವಾಗಿ ಬಿಡುತ್ತದೆ. ಕೊನೆಗೆ ಏನಾಗುತ್ತೆ ಕೇಳಿದರೆ, ಅದನ್ನು ಪಾಶ್ಚಾತ್ಯರು ನಮ್ಮ ಎದುರಿಗೆ ಅವಹೇಳನ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇದ್ರ ಬಗ್ಗೆ ನಾನು ಹೆಚ್ಚು ಬಿಡಿಸಿ ಹೇಳೋದಿಲ್ಲ. ಈಗ 1-2 ತಿಂಗಳ ಹಿಂದೆ ಪತ್ರಿಕೆಗಳಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಷಯ ಬಂದಿತ್ತು. ನೀವೆಲ್ಲ ಅದನ್ನು ಓದಿರ್ತೀರ. ಇದಕ್ಕೆ ಕಾರಣ ಬೇರೆ ಯಾರೂ ಅಲ್ಲ, ನಾವೇ. ಆ ಹಿನ್ನೆಲೆಯಲ್ಲಿ ಇದು ಮಂಗನ ಕೈಗೆ ಕೊಟ್ಟಂಥ ಮಾಣಿಕ್ಯ ಆಗಬಾರದು ಅಂತಾನೆ ಗೀತಾಚಾರ್ಯ. ಹಾಗಾಗಿ ರಾಜಗುಹ್ಯಂ. ಮತ್ತು 3ನೇ ಪದ ಪವಿತ್ರಂ ಉತ್ತಮಂ ಅಂತ. ಪವಿತ್ರಂ ಇದಮುತ್ತಮಂ ಅಂತ. ಏನು ಇದಕ್ಕೆ ಅರ್ಥ ಅಂದರೆ, ಇದು ಉತ್ತಮವಾದದ್ದು ಅಷ್ಟೇ ಅಲ್ಲ, ಅತ್ಯಂತ ಪವಿತ್ರವಾದದ್ದು ಅಂತ. ಇದಕ್ಕೆ ಭಾಷ್ಯಕಾರರು ವಿವರಣೆ ಕೊಡ್ತಾರೆ. ಸರ್ವೇಷಾಂ ಪಾವನಾನಾಂ ಶುದ್ಧಿಕಾರಣಂ ಬ್ರಹ್ಮಜ್ಞಾನಂ. ಮನುಷ್ಯನನ್ನು ಪವಿತ್ರನನ್ನಾಗಿ ಮಾಡುವ ಯಾವ ವಸ್ತುಗಳು ಇವೆಯೋ ಆ ಎಲ್ಲ ವಸ್ತುಗಳಲ್ಲೂ ಇದು ಅತ್ಯಂತ ಶ್ರೇಷ್ಠವಾದಂಥದ್ದು ಯಾವುದು? ಬ್ರಹ್ಮವಿದ್ಯೆ ಎನ್ನುವಂಥದ್ದು. ಈ ಮಾತನ್ನು ಕೇಳಿದಾಗ ನಿಮಗೊಂದು ಸಂಶಯ ಬರ್ತದೆ. ಯಾಕೆ ಬ್ರಹ್ಮವಿದ್ಯೆ ಮಾತ್ರ ಇಷ್ಟು ಪವಿತ್ರವೋ? ನಮ್ಮಲ್ಲಿ ಪವಿತ್ರವಾದ ವಸ್ತುಗಳು ಬೇಕಷ್ಟು ಇವೆಯಲ್ಲ. ಉದಾಹರಣೆಗೆ ನಾವು ಕಾಶಿಗೆ ಹೋಗ್ತೇವೆ, ಹರಿದ್ವಾರಕ್ಕೆ ಹೋಗ್ತೇವೆ, ಗಂಗೆಯಲ್ಲಿ ಸ್ನಾನ ಮಾಡ್ತೇವೆ. ಗಂಗೆ ನಮ್ಮನ್ನು ಪವಿತ್ರರನ್ನಾಗಿ ಮಾಡಿದಳು ಅಂತ ಅಂದ್ಕೊಂಡು ಬರ್ತೇವೆ. ಮತ್ತು ಎಷ್ಟೋ ಮಂತ್ರಗಳಿವೆ ಅಲ್ವಾ? ಹಾಗಾಗಿ ಈ ಅಧ್ಯಾತ್ಮ ಜ್ಞಾನವೇ ಯಾಕೆ ಇಷ್ಟು ಪವಿತ್ರ?
ಹಾಗೆಯೇ ಗಂಗಾದಿ ತೀರ್ಥಗಳು ಪವಿತ್ರ ಅಲ್ವಾ? ಗಂಗಾದಿ ತೀರ್ಥಗಳು ಪವಿತ್ರ ಅಲ್ಲ ಅಂತ ಈ ಮಾತಿನ ಅರ್ಥ ಅಲ್ಲ, ಅವೆಲ್ಲವಗಿಂತಲೂ ಇದು ಹೆಚ್ಚು ಪವಿತ್ರ ಅಂತ. ಯಾಕೆ ಅಂದರೆ ನಾನು ಇದನ್ನು ಒಂದು ಕಡೆಗೆ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದೇನೆ ನನ್ನ ಗ್ರಂಥದಲ್ಲಿ. ಗಂಗಾದಿ ತೀರ್ಥಗಳು ಪವಿತ್ರವೇ, ಸಂಶಯವೇ ಇಲ್ಲ. ಮನುಷ್ಯ ಮಾಡಿದ ಪಾಪವನ್ನು ಅವು ಪರಿಹರಿಸ್ತವೆ ಅಂತ ಶಾಸ್ತ್ರ ಗ್ರಂಥಗಳು ಒಕ್ಕೊರಳಿನಿಂದ ಹೇಳುತ್ತವೆ. ಆದರೆ ಅವು ನಮ್ಮ ಅಜ್ಞಾನವನ್ನು ಹೋಗಲಾಡಿಸುವುದಿಲ್ಲ. ಗಂಗೆಯಲ್ಲಿ ನಾವು ಸ್ನಾನ ಮಾಡಿದಾಗ ನಾವು ಮಾಡಿದ ಪಾಪ ಪರಿಹಾರವಾಗತ್ತೆ. ಆ ಪಾಪ ಮಾಡೋದಕ್ಕೆ ಕಾರಣ ಯಾವುದು? ಅಜ್ಞಾನ. ಅಜ್ಞಾನವನ್ನು ಗಂಗೆ ಹೋಗಲಾಡಿಸುವುದಿಲ್ಲ. ಆದರೆ ಬ್ರಹ್ಮಜ್ಞಾನ ಉಂಟಲ್ಲ, ಪಾಪವನ್ನೂ ಆ ಪಾಪಕ್ಕೆ ಕಾರಣವಾದ ಅಜ್ಞಾನವನ್ನೂ ಹೋಗಲಾಡಿಸುತ್ತೆ. ಆದ್ದರಿಂದ ಇದಕ್ಕೆ ಸಮಾನವಾದಂಥ ತೀರ್ಥ ಇನ್ನೊಂದು ಇಲ್ಲ. ಆ ಹಿನ್ನೆಲೆಯಲ್ಲಿಯೇ ಅಧ್ಯಾತ್ಮ ಗ್ರಂಥಗಳನ್ನು ಮತ್ತು ನಮ್ಮಲ್ಲಿ ಭಾಷ್ಯ ಗ್ರಂಥಗಳನ್ನು ಒಂದು ಶಬ್ದದಿಂದ ಕರೀತಾರೆ, ಭಾಷ್ಯ ಭಾಗೀರಥಿ ಅಂತ. ಇದು ನಿಜವಾದ ಭಾಗೀರಥಿ. ಆ ಭಾಗೀರಥಿ ಪಾಪ ಮಾತ್ರ ತೊಳೆಯುತ್ತೆ, ಈ ಭಾಗೀರಥಿ ಪಾಪವನ್ನೂ ಪಾಪಕ್ಕೆ ಕಾರಣವಾದ ಅಜ್ಞಾನವನ್ನೂ ಎರಡನ್ನೂ ತೊಳೆಯುತ್ತದೆ. ಹಾಗಾಗಿ ಯಾವ ಭಾಗೀರಥಿ ಶ್ರೇಷ್ಠ ಅಂತ ನೀವು ವಿಚಾರ ಮಾಡಬೇಕು. ಇವಾಗ ಆ ಹಿನ್ನೆಲೆಯಲ್ಲಿ ಗೀತಾಚಾರ್ಯ ಹೇಳ್ತಾನೆ, ಪವಿತ್ರಂ ಇದಮುತ್ತಮಂ. ಅಷ್ಟು ಹಿನ್ನೆಲೆಯಲ್ಲಿ ಈ ಶಬ್ದದ ವಿವರಣೆ ಸಾಕು ಅಂತ ಅಂದ್ಕೊಂಡು ಮತ್ತೆ ನಾಲ್ಕನೇ ಶಬ್ದ ಪ್ರತ್ಯಕ್ಷಾವಗಮಂ. ಅಂದರೆ ಪ್ರತ್ಯಕ್ಷವಾಗಿ ನಮಗೆ ಅನುಭವಕ್ಕೆ ಬರುವಂಥದ್ದು ಯಾವುದು? ಅಧ್ಯಾತ್ಮ ಜ್ಞಾನ ಎನ್ನುವಂಥದ್ದು. ಸುಖ ದುಃಖಗಳು ಹೇಗೆ ನಮಗೆ ನೇರ ಅನುಭವಕ್ಕೆ ಬರ್ತವೋ ಹಾಗೆಯೇ ಈ ಜ್ಞಾನವೂ ಸಹ ನಮಗೆ ಅನುಭವಕ್ಕೆ ಬರ್ತದೆ. ಹೇಗೆ ಹೇಳ್ತೀರಿ? ನಮಗೆ ಅಧ್ಯಾತ್ಮ ಜ್ಞಾನ ಇನ್ನೂ ಆಗಲಿಲ್ಲ. ಆದ್ರೂ ಸಹ ಅಧ್ಯಾತ್ಮಪರವಾದ ಗ್ರಂಥಗಳನ್ನು ಹೆಚ್ಚು ಹೆಚ್ಚು ಓದುತ್ತಾ ಹೋದಾಗ ಆಗಲೇ ಒಂದು ರೀತಿಯಾದಂಥ ನಮಗೆ ಸಮಾಧಾನ ಸಿಗ್ತದೆ. ಅಷ್ಟೇ ಅಲ್ಲ, 10 ವರ್ಷದ ಹಿಂದೆ ನಮಗೆ ನಾನು ಕಾಮನಾಗಿ ಹೇಳ್ತಿದ್ದೇನೆ, ಈ ಅಧ್ಯಾತ್ಮದ ಗ್ರಂಥಗಳನ್ನು ಓದಬೇಕು ಅನ್ನುವಂಥ ಭಾವನೆ ಇರಲಿಲ್ಲ. ಆಗ ಈ ಲೌಕಿಕವಾದಂಥ ಎಲ್ಲ ವಸ್ತುಗಳನ್ನು ಬೆನ್ನು ಹತ್ತಿ ಹೋಗ್ತಿತ್ತು ನಮ್ಮ ಮನಸ್ಸು. ಆದರೆ ಯಾವಾಗ ನಾವು ಹೆಚ್ಚೆಚ್ಚು ಅಧ್ಯಾತ್ಮಪರವಾದ ಗ್ರಂಥಗಳನ್ನು ಓದೋದಕ್ಕೆ ಹೋಗ್ತೇವೋ, ಇಲ್ಲಿನ ವಿಷಯವನ್ನು ಅರ್ಥ ಮಾಡಿಕೊಂಡು ಮನನ ಮಾಡ್ತೇವೋ, ಆಗ ನಮಗೇನು ಅನಿಸ್ತದೆ ಕೇಳಿದರೆ, ಈ ಎಲ್ಲ ವಸ್ತುಗಳ ಹಣೆ ಬರವು ಇಷ್ಟೇ, ಇದಿಷ್ಟೇ ಅಂತ ಆದಮೇಲೆ ಮತ್ತು ನಾನು ಯಾಕೆ ಇದನ್ನು ಬೆನ್ನು ಹತ್ತಿ ಹೋಗಬೇಕು ಎನ್ನುವಂಥ ಭಾವನೆ ದಿನದಿಂದ ದಿನಕ್ಕೆ ಗಟ್ಟಿ ಆಗೋದಕ್ಕೆ ಶುರುವಾಗ್ಬಿಡುತ್ತೆ. ಅಕಸ್ಮಾತ್ ಯಾರೋ ನಮ್ಮನ್ನು ಬೈದರು, ನಿಂದನೆ ಮಾಡಿದರು, ಮೊದಲು ತುಂಬ ಬೇಸರ ಆಗ್ತಿತ್ತು. ಆಮೇಲೆ ಬೇಸರ ಆಗೋದಿಲ್ಲ. ಯಾಕೆ ಕೇಳಿದರೆ, ಇವರು ಬೈದಿದ್ದು ಯಾವುದನ್ನು? ನನ್ನ ಶರೀರವನ್ನು ಅಥವಾ ನಾನು ಅನ್ನುವಂಥ ಆತ್ಮವಸ್ತುವನ್ನು ಅಂತ. ಶರೀರವನ್ನೇ ಬೈದರು ಅಂತಾದರೆ ಅವರೊಂದೇನು, ನಾವು ಬೈಯೋದೇ ಅದರ ಹಣೆ ಬರ ಅಷ್ಟೇ. ಎಲ್ಲರ ಶರೀರವೂ ಹೊಲಸೆ ಅಲ್ವಾ? ಆಯಿತು. ಇನ್ನು ಆತ್ಮವಸ್ತುವನ್ನು ಬೈದ ಅಂತಾದರೆ ಎಲ್ಲರ ಒಳಗಿರುವುದು ಒಂದೇ ಆತ್ಮವಸ್ತು ಅಂತ ಆದಮೇಲೆ ಅವನು ನನ್ನನ್ನು ಬೈದರೂ ಸಹ ಅವನನ್ನೇ ಬೈಕೊಂಡು ಹಾಗೆ ಆಯ್ತಲ್ಲ. ಮತ್ತು ನಾ ಯಾರ ಬಗ್ಗೆ ಬೇಸರ ಮಾಡಿಕೊಳ್ಳಿ? ಈ ಸಮಾಧಾನದ ಭಾವನೆ ಉಂಟಲ್ಲ, ಈ ಭಾವ ನಮಗೆ ಸಿಕ್ಕಾಗ ನಮೇ ದ್ವೇಷೋಸ್ತಿನ ಪ್ರಿಯ, ಇದು ಅನುಭವಕ್ಕೆ ಬರ್ತದೆ. ನೋಡಿ, ಬಹಳಷ್ಟು ವರ್ಷಗಳ ಕಾಲ ಅಧ್ಯಾತ್ಮ ಗ್ರಂಥವನ್ನು ಓದ್ತಾ ಹೋದಾಗ ಯಾರೋ ನಮ್ಮನ್ನು ಟೀಕಿಸಿದರು, ಟಿಪ್ಪಣಿ ಮಾಡಿದ್ರು, ಅಥವಾ ಏನೋ ಹೇಳಿದ್ರು, ಏನಾದ್ರು ಹೇಳ್ಕೊಂಡು. ಆದ್ದರಿಂದ ಪ್ರತ್ಯಕ್ಷಾವಗಮಂ ಅಂದರೆ ಈ ಸುಖ ದುಃಖಗಳು ನಮಗೆ ಹೇಗೆ ನೇರ ಅನುಭವಕ್ಕೆ ಬರ್ತವೋ, ಈ ಜ್ಞಾನ ದಿನದಿಂದ ದಿನಕ್ಕೆ ಗಟ್ಟಿ ಆಗ್ತಾ ಬಂದಂಥ ಅನುಭವವು ನಮಗೆ ಆಗ್ತದೆ. ಅಷ್ಟೇ ಹೊರತನು ಈ ಜ್ಞಾನ ಕರ್ಮದ ಹಾಗೆ ಎಲ್ಲೋ ಕಾಲಾಂತರದಲ್ಲಿ ಅಥವಾ ದೇಶಾಂತರದಲ್ಲಿ ಆಗುವಂಥದ್ದಲ್ಲ, ಫಲ ಕೊಡುವಂಥದ್ದಲ್ಲ, ಇಲ್ಲಿಯೇ ಫಲ ಕೊಡ್ತದೆ. ಅತ್ರ ಬ್ರಹ್ಮ ಸಮಶ್ಯತೆ, ಇಲ್ಲಿಯೇ ಆತ ಫಲವನ್ನು ಅನುಭವಿಸ್ತಾನೆ, ಅನುಭವಕ್ಕೆ ಬರ್ತದೆ ಎನ್ನುವಂಥದ್ದು. ಇನ್ನು 5ನೆಯ ವಿಶೇಷಣ ಧರ್ಮ್ಯಂ ಅಂತ. ಧರ್ಮ್ಯಂ ಅನ್ನೋದಕ್ಕೆ ಅರ್ಥ ಧರ್ಮಾತ್ ಅನಪೇತಂ ಅಂತ. ಅಂದರೆ ಈ ಆತ್ಮಜ್ಞಾನ ಎನ್ನುವಂಥದ್ದು ಧರ್ಮಕ್ಕೆ ಎಂದೂ ವಿರೋಧವಾದದ್ದಲ್ಲ.
ವಾಸ್ತವಿಕವಾಗಿ ಧರ್ಮಕ್ಕೆ 5 ಲಕ್ಷಣಗಳಿವೆ. ಅಹಿಂಸಾ, ಸತ್ಯಮಸ್ತೇಯಂ ಇತ್ಯಾದಿ. ಅದನ್ನು ವಿವರಣೆ ಮಾಡ್ತಾ ಹೋದಾಗ 10 ಲಕ್ಷಣಗಳು, ದಶಕಂ ಧರ್ಮರಕ್ಷಣಂ ಎನ್ನುವಂಥದ್ದು ಉಂಟು. ಆದರೆ ಈ ಎಲ್ಲ ಧರ್ಮದ ಏನು ಮುಖಗಳಿದ್ದಾವಲ್ಲ, ಈ ಎಲ್ಲ ಮುಖಗಳ ಕೇಂದ್ರ ಬಿಂದು ಆತ್ಮಜ್ಞಾನ. ಯಾಕೆ ಕೇಳಿದರೆ, ಈ ಧರ್ಮ ಅನ್ನುವಂಥದ್ದು ಇದು ಯಾರಿಗೆ? ಜೀವಾತ್ಮ ಅನ್ನುವಂಥ ನಾನು ಒಬ್ಬ ಇದ್ರೂ ತಾನೇ ಧರ್ಮದ ಆಚರಣೆ. ಹಾಗಾಗಿ ಅವನೇ ಇಲ್ಲ ಅಂತ ಆದಮೇಲೆ ಧರ್ಮ ಯಾರಿಗೆ ಅಂತ ಪ್ರಶ್ನೆ ಬರ್ತದೆ. ಹಾಗಾಗಿ ಧರ್ಮದ ಕೇಂದ್ರ ಬಿಂದು ಯಾರಾಗ್ತಾನೆ ಕೇಳಿದರೆ ಈ ಜೀವಾತ್ಮ. ಆದ್ದರಿಂದ ಇದು ಧರ್ಮಕ್ಕೆ ತೀರಾ ಹತ್ತಿರವಾದದ್ದು, ಅಂದರೆ ಧರ್ಮಕ್ಕೆ ವಿರೋಧಿಯಲ್ಲ, ಧರ್ಮ ಸಮ್ಮತವಾದದ್ದು ಅಂತ. ಹೆಚ್ಚೇಕೆ ಈ ಆತ್ಮಜ್ಞಾನವನ್ನು ಪಡೆದುಕೊಳ್ಳುವುದೇ ಒಂದು ಮಹಾಧರ್ಮ. ಹಾಗಾಗಿ ಇಂತಹ ಧರ್ಮಸಮ್ಮತವಾದಂಥ ವಿಷಯವನ್ನು ನಾನು ನಿನಗೆ ತಿಳಿಸಿಕೊಡ್ತಾ ಇದ್ದೇನೆ ಅಂತಾನೆ ಗೀತಾಚಾರ್ಯ. ಅಷ್ಟಾದ ಮೇಲೆ ಮತ್ತೆ ಮುಂದಿನ ವಿಶೇಷಣ ಸುಸುಖಂ ಕರ್ತುಂ. ಇದನ್ನು ಆಚರಣೆ ಮಾಡೋದಕ್ಕೆ, ಅಂದರೆ ಪಡೆದುಕೊಳ್ಳೋದಕ್ಕೆ ಅತ್ಯಂತ ಸುಲಭ ಅಂತಾನೆ. ಸಾಮಾನ್ಯವಾಗಿ ನಮಗೊಂದು ಸಂಶಯ ಬರ್ತದೆ ಇಲ್ಲಿ. ಏನು ಅಂದರೆ, ಯಾವುದು ಧರ್ಮದ ಪರಿಧಿ ಒಳಗಿರ್ತದೆಯೋ ಅದನ್ನು ಆಚರಣೆ ಮಾಡೋದು ಬಹಳ ಕಷ್ಟ ಅಂತ ಸಾಮಾನ್ಯ ಜನರ ಭಾವನೆ. ಅಯ್ಯೋ ಅದನ್ನು ಮಾಡಲಿಕ್ಕೆ ಆಗೋದಿಲ್ಲ, ತುಂಬ ಕಷ್ಟ ಅದು, ಹೀಗೆ ಅಂತ ಕೈ ಕುಡುಗಿ ಬಿಡ್ತೀವಿ ನಾವು. ಈ ಸಂಶಯ ನಮಗೆ ಬರುತ್ತೆ ಅಂತ ಗೀತಾಚಾರ್ಯನಿಗೆ ಗೊತ್ತು. ಅದಕ್ಕೋಸ್ಕರ ಹೇಳ್ತಾನೆ ಅವನು ಸುಸುಖಂ ಕರ್ತುಂ, ಇದನ್ನು ಆಚರಣೆ ಮಾಡೋದಕ್ಕೆ ಬಹಳ ಸುಲಭ ಅಂತ. ಯಾಕೆ ಅಂದರೆ ನೋಡಿ, ಬೇರೆ ಬೇರೆ ಧರ್ಮಕ್ಕೆ ಸಂಬಂಧಪಟ್ಟ ಕೆಲಸವನ್ನು ಮಾಡುವಾಗ ನಮಗೆ ದೇಹದ ಶ್ರಮ ತೀರಾ ಅವಶ್ಯಕವಾಗ್ತದೆ. ಆದರೆ ಒಂದಿಷ್ಟು ವಿಷಯವನ್ನು, ಅಧ್ಯಾತ್ಮ ಗ್ರಂಥಗಳಿಗೆ ಸಂಬಂಧಪಟ್ಟ ವಿಷಯವನ್ನು ತಿಳ್ಕೊಳ್ಳೋದಕ್ಕೆ ಅಥವಾ ಅಧ್ಯಾತ್ಮ ಜ್ಞಾನವನ್ನು ಪಡೆಯೋದಕ್ಕೆ ದೇಹದ ಶ್ರಮದ ಅವಶ್ಯಕತೆ ಏನಿದೆ? ಏನು ಬೆವರು ಸುರಿಸ್ಬೇಕಾ ಅವನು? ಇಲ್ಲ, ಅಲ್ಲಿಗೆ ಶ್ರಮ ಇಲ್ಲ ಅಂತಾಯಿತು. ದೈಹಿಕವಾದಂಥ ಶ್ರಮ ಇಲ್ಲ. ಇನ್ನು ಮಾನಸಿಕವಾದಂಥ ಶ್ರಮ ಅಂತ ಹೇಳಿದರೆ, ಹೌದು, ಯಾವುದೋ ಲೌಕಿಕ ನಿನ್ನ ಮನಸ್ಸು ಸುಮ್ಮನೆ ಅಂತೂ ಕೂತ್ಕೊಳ್ಳೋದಿಲ್ಲ. ಅದು ಯಾವುದಾದ್ರು ಒಂದು ವಿಷಯನ ಕುರಿತು ಯೋಚನೆ ಮಾಡ್ತಾನೇ ಇರ್ತದೆ. ಹಾಗಾಗಿ ಯಾವುದೇ ಪ್ರಯೋಜನಕ್ಕೆ ಬರದೇ ಇರುವಂಥ ವಿಷಯವನ್ನು ಕುರಿತು ನಿರಂತರ ವಿಚಾರ ಮಾಡತ್ತೆ ಅಂತಾದರೆ, ಯಾವುದನ್ನು ಕುರಿತು ವಿಚಾರ ಮಾಡಿದರೆ ನಿನ್ನ ಮನಸ್ಸಿಗೆ ಸಮಾಧಾನ ಶಾಂತಿ ಸಿಗತ್ತೋ ಅದನ್ನು ವಿಚಾರ ಮಾಡಿದಾಗ ನಿನ್ನ ಮನಸ್ಸಿಗೆ ಸಮಾಧಾನ ಆಯಿತು ಅಂತ ಹೇಳಬೇಕೋ ಅಥವಾ ಶ್ರಮ ಆಯಿತು ಅಂತ ಹೇಳಬೇಕೋ? ಇದು ಗೀತಾಚಾರ ನಮ್ಮನ್ನು ಕೇಳುವಂಥ ಪ್ರಶ್ನೆ. ಬಹಳ ಸತ್ಯವಾದ ಮಾತು ಇದು. ಮೊದಲು ಒಂದು ರೀತಿಯಲ್ಲಿ ಈ ವಿಚಾರ ಕಷ್ಟ ಅಂತ ಅನಿಸಿದರೂ ಸಹ ಆಮೇಲೆ ಅದು ಇಲ್ಲದೇ ಇದ್ದಾಗ ತುಂಬ ಹಿಂಸೆ ಆಗೋದಕ್ಕೆ ಪ್ರಾರಂಭ ಆಗಿಬಿಡುತ್ತೆ ನಮಗೆ. ನನ್ನ ಬುದ್ಧಿ ಯಾಕೋ ತೀರಾ ಮುಂಡಾಗಿ ಹೋಯಿತು ಅಂತಾರ, ಈ ಕಬ್ಬಿಣದ ಚಾಕಿಗೆ ರಸ್ಟ್ ಹಿಡ್ದಂಗೆ ಆಗೋಯ್ತು ಅಂತ ಅನಿಸೋದಕ್ಕೆ ಪ್ರಾರಂಭ ಆಗಿಬಿಡುತ್ತೆ. ಹಾಗಾಗಿ ಗೀತಾಚಾರ್ಯ ಹೇಳ್ತಾನೆ, ಸುಸುಖಂ, ನೀನು ಎಷ್ಟೆಷ್ಟು ಅದ್ರ ಬಗ್ಗೆ ಸಂಬಂಧಪಟ್ಟ ಹಾಗೆ ವಿಚಾರ ಮಾಡ್ತೀಯೋ ಅಷ್ಟಷ್ಟು ನಿನಗೆ ಸುಖ, ಅಷ್ಟಷ್ಟು ಆನಂದ ಆಗ್ತಾ ಹೋಗ್ತದೆ. ಹೀಗೆ ಅಂತ ಎಷ್ಟರ ಮಟ್ಟಿಗೆ ಕೇಳಿದರೆ ಆಮೇಲೆ ಆ ಗ್ರಂಥಗಳನ್ನು ಬಿಟ್ಟು ಬೇರೆ ಗ್ರಂಥಗಳ ಅಧ್ಯಯನವೇ ಬೇಡ ಅಂತ ಅನಿಸೋದಕ್ಕೆ ಶುರುವಾಗಿಬಿಡುತ್ತೆ. ಇದು ಸುಖ ಅಲ್ವೇನು ಅಂತ ಕೇಳ್ತಾನೆ ಗೀತಾಚಾರ್ಯ. ಹಾಗಾಗಿ ಸುಸುಖಂ. ಆಚಾರ್ಯ ಶಂಕರು ಇಲ್ಲೊಂದು ಲೌಕಿಕವಾದ ದೃಷ್ಟಾಂತ ಕೊಡ್ತಾರೆ. ಏನು ಅಂದರೆ, ಯಥಾ ರತ್ನ ವಿವೇಕ ವಿಜ್ಞಾನಂ ಅಂತ. ಈಗ ಗೋಲ್ಡ್ ಸ್ಮಿತ್ ಅಂಗಡಿ ಹೋಗ್ತೇವೆ ನಾವು ರತ್ನ ಪರ್ಚೇಸ್ ಮಾಡೋದಕ್ಕೆ ಅಂತ. ಆ ರತ್ನ ಪರ್ಚೇಸ್ ಮಾಡಬೇಕಿದ್ರೆ ಯಾವುದು ಸರಿಯಾದ ರತ್ನ ಅಂತ ಆ ಗೋಲ್ಡ್ ಸ್ಮಿತ್ತು ಪತ್ತೆ ಹಚ್ಚುತ್ತಾನೆ. ಹಾಗೆ ಪತ್ತೆ ಹಚ್ಚುವಾಗ ಅವನಿಗೆ ದೈಹಿಕವಾದ ಏನಾದರೂ ಶ್ರಮ ಆಗುತ್ತೋ? ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ತಿಳುವಳಿಕೆ ಇದ್ದರೆ ಸಾಕು. ಹಾಗೆ ಇದೂ ಸಹ ಆ ರತ್ನ ವಿವೇಕದಷ್ಟೇ ಸುಲಭ ಅಂತ. ಹಾಗಾಗಿ ಸುಸುಖಂ ಕರ್ತುಂ ಅಂತ. ಈಗ ಇಲ್ಲೊಂದು ಸಂಶಯ ನಮಗೆ ಪುನಃ, ಇಷ್ಟು ಸುಲಭವಾಗಿ ನಾವು ಇದನ್ನು ಪಡಿಬಹುದು ಅಂತಾದರೆ ಅಷ್ಟೇ ಇದರ ಫಲವೂ ಸಹ ಹಗುರವಾಗಿರಬೇಕಲ್ಲ, ಅಂದರೆ ಸ್ವಲ್ಪ ಫಲ ಆಗಿರಬೇಕಲ್ಲ. ಯಾಕೆಂದರೆ ಲೋಕದಲ್ಲಿ ನಾವು ಯಾವುದನ್ನು ಅತ್ಯಂತ ಕಷ್ಟಪಟ್ಟು ಗಳಿಸ್ತೇವೋ ಅದರ ಫಲ ತುಂಬ ಹೆಚ್ಚು ದಿವಸ ಇರುತ್ತದೆ ಅಂತ ನಮಗೊಂದು ಭಾವನೆ. ಯಾವುದನ್ನು ಸ್ವಲ್ಪ ಆಯಾಸದಿಂದ ಪಡಿತೇವೋ ಅದರ ಫಲವೂ ಸಹ ಸ್ವಲ್ಪವಾದದ್ದು ಅಂತ ಭಾವನೆ ಬಂದುಬಿಡ್ತದೆ ಅಲ್ವಾ?
ಈ ಸಂಶಯ ಬರುತ್ತೆ ಅಂತ ಗೀತಾಚಾರ್ಯನಿಗೆ ಗೊತ್ತು. ಅದಕ್ಕೋಸ್ಕರ ಮುಂದಿನ ವಿಶೇಷಣ ಅವ್ಯಯಂ ಅಂತಾನೆ. ಅಂದರೆ ಇದರ ಫಲ ಉಂಟಲ್ಲ, ಇದು ನಾಶರಹಿತವಾದದ್ದು, ಅಂದರೆ ಶಾಶ್ವತವಾದದ್ದು ಅಂತ. ನ ಅಸ್ಯ ಕರ್ಮ ವತ್ ಫಲತಃ ವ್ಯಯ ಅಸ್ಯ ಅಸ್ತಿ ಇತ್ಯವ್ಯಯಂ. ಅಂದರೆ ಕರ್ಮದ ಫಲದ ಹಾಗೆ ಈ ಜ್ಞಾನದ ಫಲ ಎನ್ನುವಂಥದ್ದು ಅದು ನಾಶ ಆಗುವಂಥದ್ದು ಅಲ್ಲ. ಅದೇ ಜ್ಞಾನದ ವಿಶೇಷತೆ. ಅಧ್ಯಾತ್ಮ ಜ್ಞಾನ ಒಮ್ಮೆ ಬಂತು ಅಂತಾದರೆ ಅದು ನಷ್ಟ ಆಯಿತು ಅನ್ನೋದಿಲ್ವೇ ಇಲ್ಲ. ಅಧ್ಯಾತ್ಮ ಜ್ಞಾನ ಯಾಕೆ? ನಮ್ಮ ಪ್ರಾಚೀನರು ಒಂದು ಮಾತು ಹೇಳ್ತಾರೆ, ಸಂಸ್ಥೆಯಲ್ಲಿ ಒಂದು ಸುಭಾಷಿತ ಉಂಟು, ಬರೇ ಲೌಕಿಕ ಜ್ಞಾನದ ಬಗ್ಗೆ, ಲೌಕಿಕ ವಿದ್ಯೆ ಬಗ್ಗೆ ಹೇಳಿದ ಮಾತು, ಅದಕ್ಕೇನೇ ಅಷ್ಟು ಗೌರವದಿಂದ ನಮ್ಮವರು ಮಾತು ಹೇಳಿದ್ದಾರೆ. ಇನ್ನು ಅಧ್ಯಾತ್ಮ ಜ್ಞಾನ ಹೇಗಿರಬಹುದು ಅಂತ ನಾವು ಅದನ್ನು ಕೇಳಿ ಊಹಿಸಿಕೊಳ್ಬೇಕು. ವಿದ್ಯೆಯ ಬಗ್ಗೆ ಹೇಳಿದ ಮಾತು, ನ ಚೋರಹಾರ್ಯಂ. ಒಬ್ಬನ ಹತ್ರ ವಿದ್ಯೆ ಇದೆ ಅಂತ ಅಂದ್ಕೊಳ್ಳಿ, ತುಂಬ ವಿದ್ಯೆ ಇದೆ, ತುಂಬ ತಿಳುವಳಿಕೆ ಇದೆ, ಆ ವಿದ್ಯೆಯನ್ನು ಕಳ್ಳರು ಯಾರು ಕದಿಯೋದಕ್ಕಾಗತ್ತಾ? ಇಲ್ಲ. ಮನೆಯಲ್ಲಿ ತುಂಬ ಸಂಪತ್ತಿದೆ, ಆದರೂ ಕಳ್ಳರು ಕದಿದೇ ಇರ್ತಾರೆ ಅಂತ ಗ್ಯಾರಂಟಿ ಉಂಟಾ? ಹಾಗಾಗಿ ನ ಚೋರಹಾರ್ಯಂ. ಮತ್ತು ನ ರಾಜಹಾರ್ಯಂ. ತುಂಬ ಸಂಪತ್ತಿದೆ ಅಂತಾರೆ, ಸರ್ಕಾರ ಟ್ಯಾಕ್ಸ್ ಹಾಕತ್ತೆ, ಕೊಡದೇ ಇದ್ದರೆ ಆಮೇಲೆ ರೈಡ್ ಮಾಡುತ್ತೆ. ಆದರೆ ತುಂಬ ವಿದ್ಯೆ ಇದೆ, ತುಂಬ ತಿಳುವಳಿಕೆ ಉಂಟು, ಇಲ್ಲರಿ ನಿಮಗೆ ತುಂಬ ತಿಳುವಳಿಕೆ ಇದೆಯಂತೆ, ಅದಕ್ಕೋಸ್ಕರ ನಿಮಗೆ ಟ್ಯಾಕ್ಸ್ ಹಾಕಿದ್ದೇವೆ ನಾವು ಅಂತ ಹಾಕ್ತಾರೇನು? ನ ರಾಜಹಾರ್ಯಂ. ಅಂದರೆ ಆ ಕಾಲದಲ್ಲಿ ಹೇಳಿದ್ದು, ರಾಜರು ಅದನ್ನು ಅಪಹರಿಸುವ ಹಾಗಿಲ್ಲ. ಇವತ್ತು ಸರ್ಕಾರ, ರಾಜರು ಕದೀತಾರೇನು? ಟ್ಯಾಕ್ಸ್ ಹಾಕ್ತಾರೇನು? ಇಲ್ಲ. ಮತ್ತು ಹಾಗಿದ್ರೆ ಒಬ್ಬ ತಂದೆಗೆ 3 ಜನ ಮಕ್ಕಳಿದ್ರು, ಅಪ್ಪ ಆಸ್ತಿ ಮಾಡಿಟ್ಟಿದ್ದ, ಅಪ್ಪ ಸತ್ತ, ಆಗೇನು ಮಾಡ್ತಾರೆ ಕೇಳಿ, ಮಕ್ಕಳು ಅಪ್ಪನ ಆಸ್ತಿ ನನಗೂ ಪಾಲು ಬೇಕು ಅಂತ ಕಿತ್ತಾಟ ಮಾಡ್ತಾರೆ. ಆದರೆ ಆ 3 ಜನರಲ್ಲಿ ಒಬ್ಬ ತುಂಬ ತಿಳುವಳಿಕೆ ಇರುವವನು ಜ್ಞಾನಿ ಇದ್ದ, ಇನ್ನು 2 ಅಣ್ಣ ತಮ್ಮಂದಿರು, ನಿನಗೆ ತುಂಬ ತಿಳುವಳಿಕೆ ಉಂಟು, ಹಾಗಾಗಿ ನಿನ್ನ ಈ ತಿಳುವಳಿಕೆಯ ಆಸ್ತಿಯಲ್ಲಿ ನನಗೆ ಭಾಗ ಕೊಡು, ಪಾಲು ಕೊಡು ಅಂತ ಕೇಳ್ತಾರೇನು? ನ ಭ್ರಾತೃಭಾಜ್ಯಂ ನ ಭ್ರಾತೃಭಾಜ್ಯಂ. ಅಣ್ಣ ತಮ್ಮಂದಿರು ಪಾಲು ಕೇಳೋದಕ್ಕೂ ಆಗೋದಿಲ್ಲ ಇದರೊಳಗೆ. ಅದು ಸ್ವಯಾರ್ಜಿತ ಅನ್ನೋದು ಒಂದು, ಕೇಳಿದರೂ ಸಹ ಕೊಡ್ತೀನಿ ಅಂದರೂ ಸಹ ಅವ್ರು ತಗೊಳ್ಳೋದಕ್ಕಾಗೋದಿಲ್ಲ. ಇನ್ನೊಂದು, ಆಯ್ತಪ್ಪ ತಗೊಳ್ಳಿ ಕೊಡ್ತೇನೆ ಅಂತ ಅಂದರೆ 10 ವರ್ಷ ನನ್ನ ಮುಂದ್ಗಡೆ ಕೂತ್ಕೊಂಡು ಪಾಠ ಕೇಳು, ಇಷ್ಟು ಹೇಳೋಷ್ಟೊತ್ತಿಗೆ ಹೊರಟೋಗಿರ್ತಾರೆ ಅವರಷ್ಟೇ. ಭ್ರಾತೃ ಭಾಜ್ಯಂ, ಅದನ್ನು ಹಂಚೋದಕ್ಕಾಗೋದಿಲ್ಲ, ಪಾಲು ಮಾಡೋದಕ್ಕಾಗೋದಿಲ್ಲ. ಮತ್ತೆ ವ್ಯಯೇ ಕೃತೆ ವರ್ಧತೇವ ನಿತ್ಯಂ. ಅಕಸ್ಮಾತಾಗಿ ಅದನ್ನು ಖರ್ಚು ಮಾಡಿದ್ರಿ, ಯಾವನೋ ಒಬ್ಬನಿಗೆ ಕೊಟ್ಟಾಗ ಏನಾಗುತ್ತೆ ಕೇಳಿದರೆ ವರ್ಧತೇವ, ನಿಮ್ಮಲ್ಲಿ ಬೆಳೀತದೆ. ಲೌಕಿಕ ಸಂಪತ್ತು ಹಾಗಲ್ಲ. ನನ್ನ ಜೇಬಲ್ಲಿ 50 ರೂಪಾಯಿ ಇದ್ದರೆ 25 ರೂಪಾಯಿ ನಿಮಗೆ ಕೊಟ್ಟರೆ ನನ್ನ ಜೇಬಲ್ಲಿ 25 ರೂಪಾಯಿ ಮೈನಸ್ ಆಯಿತು ಅಲ್ವಾ? ಆದರೆ ಜ್ಞಾನ ಹಾಗಲ್ಲ. ಕೊಟ್ಟವನಲ್ಲಿ ಏನೂ ನಾಶ ಆಗಲಿಲ್ಲ, ಪಡೆದವನಿಗೆ ಲಾಭ ಆಗೋದು ತಪ್ಪಲಿಲ್ಲ. ಹಾಗಾಗಿ ನೀವು ಎಷ್ಟೆಷ್ಟು ಖರ್ಚು ಮಾಡ್ತೀರೋ ಅಷ್ಟಷ್ಟು ಅದನ್ನು ಪಡೆದುಕೊಂಡವನು ಸಹ ತನ್ನದಾಗಿಸಿಕೊಳ್ತಾನೆ. ಅದಕ್ಕಿಂತ ಹೆಚ್ಚಾಗಿ ಕೊಟ್ಟವನಲ್ಲಿ ಅದು ಇಮ್ಮಡಿ ಆಗ್ತಾ ಹೋಗ್ತದೆ. ಹಾಗಾಗಿ ವಿದ್ಯಾಧನಂ ಸರ್ವಧನ ಪ್ರಧಾನಂ. ಎಲ್ಲ ಸಂಪತ್ತುಗಳಲ್ಲೂ ಅದು ಹೆಚ್ಚು ಪ್ರಧಾನವಾದ ಸಂಪತ್ತು. ಇದು ಲೌಕಿಕವಾದಂಥ ವಿದ್ಯೆಗೆ ಹೇಳಿದ ಮಾತು. ಇಲ್ಲಿ ಹೇಳ್ತಾ ಇರೋದು ಅಧ್ಯಾತ್ಮ ವಿದ್ಯೆಗೆ ಸಂಬಂಧಪಟ್ಟಿದ್ದು. ಅದೇ ಹೀಗೆ ಅಂತಾರೆ. ಮತ್ತು ಇದು ಹೇಗೆ? ಆಚಾರ್ಯ ಶಂಕರೊಂದು ಮಾತು ಹೇಳ್ತಾರೆ ಶತಶ್ಲೋಕಿಯಲ್ಲಿ. ಆ ಗುರುವಾದವನು ಶಿಷ್ಯನಿಗೆ ಹೇಗೆ ಅನುಗ್ರಹ ಮಾಡ್ತಾನೆ ಅಂದರೆ, ತನ್ನ ಅಧ್ಯಾತ್ಮ ಜ್ಞಾನವನ್ನು ಶಿಷ್ಯನಿಗೆ ನೇರವಾಗಿ ಧಾರೆ ಎರಿತಾನೆ. ಧಾರೆ ಎರೆದಾದ ಮೇಲೆ ಅವನು ಸಹ ಏನಾಗ್ತಾನೆ ಕೇಳಿದರೆ, ಅವನು ಸಹ ಗುರುವೇ ಆಗ್ತಾನೆ. ಅಂದರೆ ಪ್ರಪಂಚದಲ್ಲಿ ಸ್ವಸ್ವರೂಪವನ್ನು ಕೊಡುವಂಥದ್ದು ಒಂದಿದ್ದರೆ ಅದು ಅಧ್ಯಾತ್ಮ ಜ್ಞಾನ ಮಾತ್ರ. ಇನ್ನು ಯಾವುದೂ ನಮಗೆ ನಮ್ಮ ಅರಿವನ್ನು ತಿಳಿಸಿಕೊಡೋದಿಲ್ಲ. ಹಾಗಾಗಿ ಇಂಥ ಜ್ಞಾನ ಅದು ನಾಶ ಆಗುವಂಥದ್ದು ಅಲ್ಲ. ಹೇಗೆ ಅಂದರೆ ನೋಡಿ, ಒಂದು ದೀಪಕ್ಕೆ
ಇನ್ನೊಂದು ಬತ್ತಿಯನ್ನು ತಾಗಿಸಿದರೆ ಆ ದೀಪವೂ ಸಹ ಏನಾಗುತ್ತೆ, ಆ ವರ್ತಿಯೂ ಸಹ ಏನಾಗುತ್ತೆ, ಅದೂ ಸಹ ದೀಪವೇ ಆಗುತ್ತೆ. ಅದಕ್ಕೆ ಇನ್ನೊಂದು ಬತ್ತಿಯನ್ನು ತಾಗಿಸಿದ್ರೆ ಅದು ಸಹ ಏನಾಗುತ್ತೆ, ದೀಪವೇ ಆಗುತ್ತೆ. ಅಂದ ಮಾತ್ರಕ್ಕೆ ಮೊದಲಿನ ದೀಪದಲ್ಲಿ ಪ್ರಕಾಶ ಕಡಿಮೆ ಆಯಿತು ಅನ್ನೋದಿಲ್ಲ ಅಲ್ವಾ? ಹಾಗೇ ಈ ಅಧ್ಯಾತ್ಮ ಜ್ಞಾನ ಎನ್ನುವಂಥದ್ದು ಅದು ಎಂದೂ ಸಹ ನಾಶ ಆಗುವಂಥದ್ದು ಅಲ್ಲ. ಆದ್ದರಿಂದ ಅವ್ಯಯಂ, ಇಷ್ಟು ಹಿನ್ನೆಲೆಯಲ್ಲಿ ಗೀತಾಚಾರ್ಯ ಈ 2ನೆಯ ಶ್ಲೋಕಕ್ಕೆ ಸಂಬಂಧಿಸಿದ ಹಾಗೆ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಂ ಅವ್ಯಯಂ ಅಂತ ಹೇಳಿದಂಥ ವಿವರಣೆಯನ್ನು ನಾವು ನೋಡಿದ್ವಿ. ಮತ್ತು ಈ ಶ್ಲೋಕದ ಅರ್ಥ ಇಲ್ಲಿಗೆ ಸಾಕು ಅಂದ್ಕೊಂಡು ಮುಂದಿನ ಶ್ಲೋಕಕ್ಕೆ ಹೋಗೋಣ. 3ನೇ ಶ್ಲೋಕ. ಇಂತಹ ಜ್ಞಾನವನ್ನು ಪಡೆಯದೇ ಇದ್ದರೆ ಏನು ನಷ್ಟ ಆಗುತ್ತೆ ಅನ್ನೋದನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ. ಈ 7 ವಿಶೇಷಣಗಳಿಂದ ಯಾವ ಜ್ಞಾನವನ್ನು ಗೀತಾಚಾರ್ಯ ಹೇಳಿದ್ನಲ್ಲ, ಅದನ್ನು ಪಡೆಯದೇ ಇದ್ದರೆ ಏನಾಗತ್ತೆ, ಅದ್ರ ಬಗ್ಗೆ ವಿಶ್ವಾಸವನ್ನು ತಾಳದೇ ಇದ್ದರೆ ಏನಾಗತ್ತೆ ಅನ್ನೋದಕ್ಕೆ ಮುಂದಿನ ಶ್ಲೋಕ. ಅಶ್ರದ್ಧಾನಾ ಪುರುಷಾ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತಮನಿ. ಅರ್ಜುನ, ಪರಂತಪ ಅನ್ನೋದಕ್ಕೆ ಅರ್ಥ ಪರರು ಅಂದರೆ ಶತ್ರುಗಳು ಅಂತ ಅರ್ಥ. ಇಲ್ಲಿ ಶತ್ರುಗಳನ್ನು ಪೀಡಿಸುವವನು ಅಂದರೆ ಅತ್ಯಂತ ಪರಾಕ್ರಮಿ ಅಂತ ಅರ್ಥ. ನೀನು ಯುದ್ಧ ಭೂಮಿಯಲ್ಲಿ ಯುದ್ಧ ಮಾಡಿ ಹೇಗೆ ಪರಾಕ್ರಮಿ ಅಂತ ಅನಿಸ್ಕೊಂಡಿದ್ದೀಯೋ ಹಾಗೆ ಈ ಅಧ್ಯಾತ್ಮ ಭೂಮಿಯಲ್ಲಿಯೂ ನೀನು ಪರಾಕ್ರಮಿ ಆಗಬೇಕು ಎನ್ನುವಂಥ ಅರ್ಥದ ಹಿನ್ನೆಲೆಯಲ್ಲಿ ಈ ಸಂಬೋಧನೆ. ಅರ್ಜುನ, ಈ ಆತ್ಮಜ್ಞಾನ ಎನ್ನುವಂಥ ಈ ಧರ್ಮದಲ್ಲಿ ಯಾರಿಗೆ ಶ್ರದ್ಧೆ ಇರೋದಿಲ್ವೋ ಅವರಿಗಾಗುವ ಮೊದಲನೇ ನಷ್ಟ ಏನು ಅಂದರೆ ಅವರು ನನ್ನನ್ನು ಪಡೆಯೋದಿಲ್ಲ. ಒಂದು, ನನ್ನಂದರೆ ಆತ್ಮವಸ್ತು ಅಂತ ಅರ್ಥ. ವಸುದೇವ ದೇವಕಿಯರ ಮಗನಾದ ಕೃಷ್ಣ ಅಂತ ಅರ್ಥ ಅಲ್ಲ. ಮತ್ತು ನನ್ನನ್ನು ಪಡೆಯುವ ಶಂಕೆಯೇ ಇಲ್ಲ, ಅಪ್ಪಿತಪ್ಪಿ ಪಡೆದಾರೇನೋ ಅಂತ ಸಂಶಯ ಪಡಬೇಡಿ, ಆ ಸಂಶಯಕ್ಕೆ ಅವಕಾಶ ಇಲ್ಲ ಅಂತ. ಮತ್ತು ಆ ಸಂಶಯ ಇಲ್ಲವಾದ್ದರಿಂದ ಜ್ಞಾನ ಸಾಧನವಾದಂತಹ ಭಕ್ತಿಯನ್ನು ಕೂಡ ಅವರು ಪಡೆಯದೆ ಮೃತ್ಯುವೇ ಕಾದು ನಿಂತಹ ಸಂಸಾರ ಮಾರ್ಗಕ್ಕೆ ಹಿಂತಿರುಗ್ತಾ ಇರ್ತಾರೆ. ಇವರೇ ನಿನ್ನೆ ದಿವಸ ನಾನು ಹೇಳಿದಂತಹ ಈ 4ನೆಯ ಗುಂಪಿನಲ್ಲಿ ಬರುವವರು ಕರ್ಮಭ್ರಷ್ಟರು ಅಂತ ಅಲ್ಲಿ ಹೇಳಿದ, ಇಲ್ಲಿ ಉದಾಹರಣೆ ಕೊಡ್ತಾನೆ ಈ ಶ್ಲೋಕದ ಮೂಲಕ. ಆ ಹಿನ್ನೆಲೆಯಲ್ಲಿ ಇಂಥವರಿಗೆ ಆಗುವಂಥ ಗತಿ ಏನು ಕೇಳಿದರೆ, ಅವರಿಗೆ ನನ್ನನ್ನು ತಿಳ್ಕೊಳ್ಬೇಕು ಅಂದರೆ ಆತ್ಮವಸ್ತುವನ್ನು ತಿಳ್ಕೊಳ್ಬೇಕು ಅನ್ನುವಂತಹ ಬುದ್ಧಿ ಬರೋದಿಲ್ಲ. ಹಾಗೆ ಬುದ್ಧಿ ಬರದೇ ಇದ್ದದ್ರಿಂದಲೇ ಭಕ್ತಿಯ ಬಗ್ಗೆನೂ ಸಹ ಅವರಿಗೆ ಭಾವನೆ ಬರುವುದಿಲ್ಲ. ಇದು 2ರ ಫಲ ಏನು ಕೇಳಿದರೆ ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ. ಇದು ಅವರಿಗೆ ಆಗುವಂಥ ಫಲ. ಅಲ್ಲಿ ಏನು ಹೇಳ್ದಂಗಾಯ್ತು ಕೇಳಿದರೆ, ಮನುಷ್ಯ ಜೀವನ ಬಂದಾಗ ಅಷ್ಟೋ ಇಷ್ಟೋ ಅಧ್ಯಾತ್ಮಶಾಸ್ತ್ರಕ್ಕೆ ಸಂಬಂಧಿಸಿದ ಹಾಗೆ ವಿಚಾರ ಮಾಡಬೇಕು ಅನ್ನೋದನ್ನು ಗೀತಾಚಾರ್ಯ ಧ್ವನಿಯ ಮೂಲಕ ಈ ಶ್ಲೋಕದಲ್ಲಿ ನಮಗೆ ತಿಳಿಸಿಕೊಡ್ತಾನೆ. ಇಷ್ಟು ಅರ್ಥದ ಹಿನ್ನೆಲೆಯಲ್ಲಿ ನಾನು ಒಂದು ಮಾತನ್ನು ಹೇಳಿಬಿಡ್ತೇನೆ. ವಸುದೇವ ದೇವಕಿಯರ ಮಗ ಅಲ್ಲ ಅಂತ ನಾನು ಹೇಳಿದೆ. ಮಾಮ್ ಅನ್ನೋದಕ್ಕೆ ಅರ್ಥ ಅಂದರೆ ಆತ್ಮ, ಬ್ರಹ್ಮ ಅಂತಲೇ ಅರ್ಥ. ಸಂಸ್ಕೃತದಲ್ಲಿ ವಸುದೇವ ಅನ್ನೋದಕ್ಕೆ ಒಂದು ವಿಶೇಷವಾದ ಅರ್ಥ ಉಂಟು. ಏನು ಅಂದರೆ ಸತ್ವಂ ವಿಶುದ್ಧಂ ವಸುದೇವ ಸಂಜ್ಞಿತಂ. ಶುಕಮುನಿಗಳ ಮಾತು ಇದು. ಅಂದರೆ ಶುದ್ಧವಾದ ಮನಸ್ಸಿಗೆ ವಸುದೇವ ಅಂತ ಹೆಸರು. ಆ ಶುದ್ಧವಾದ ಮನಸ್ಸಿನಲ್ಲಿ ಯಾವುದು ಪ್ರತಿಫಲನ ಆಗತ್ತೋ ಅದಕ್ಕೆ ವಾಸುದೇವ ಅಂತ ಹೆಸರು. ಆತ್ಮವಸ್ತು ಅಂತ ಅರ್ಥ. ಅದಕ್ಕೋಸ್ಕರ ಗೀತಾಚಾರ್ಯ ಇಡೀ ಗೀತೆಯಲ್ಲಿ ಎಲ್ಲೂ ಸಹ ವಸುದೇವ ದೇವಕಿಯರ ಮಗನಾದಂಥ ನಾನು ಅಂತ ಹೇಳಲೇ ಇಲ್ಲ. ಸ್ವಾರಸ್ಯ ಅಂದರೆ ದುರ್ಬಿನ್ ಹಾಕ್ಕೊಂಡು ಹುಡುಕಿಬೇಕಿದ್ರೆ. ಆ ಹಿನ್ನೆಲೆಯಲ್ಲಿ ಈ ಮಾತು ನಂದಲ್ಲ, ಇದು ಶುಕಮುನಿಗಳು ಭಾಗವತದಲ್ಲಿ ಹೇಳಿದಂಥ ಮಾತು ಇದು. ಅಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ವಿವರಣೆ ಸಾಕು ಅಂತ ಅಂದ್ಕೊಂಡು ಮತ್ತೆ 4ನೇ ಮತ್ತು 5ನೇ ಶ್ಲೋಕ
ಈ 2 ಶ್ಲೋಕಗಳು ಅತ್ಯಂತ ಜಟಿಲವಾದಂಥ ಶ್ಲೋಕಗಳು. ಅದ್ವೈತ ಸಿದ್ಧಾಂತ ಯಾವ ಮಾಯಾವಾದವನ್ನು ಹೇಳುತ್ತೋ ಆ ಮಾಯಾವಾದವನ್ನು ಒಪ್ಪಿಕೊಳ್ಳದೇ ಇದ್ದರೆ ಈ ಶ್ಲೋಕಗಳಿಗೆ ಅರ್ಥ ಹೇಳೋದಕ್ಕೆ ಆಗುವುದಿಲ್ಲ. ಅದನ್ನು ಒಪ್ಪಿಕೊಂಡಾಗ ಮಾತ್ರ ಇವುಗಳ ಅರ್ಥ ಅತ್ಯಂತ ಸಲೀಸ್. ಹಾಗಿಲ್ಲದೆ ಇದ್ದರೆ ಅತ್ಯಂತ ಕಷ್ಟ ಸಾಧ್ಯ. ನೋಡೋಣ. ಮೊದಲನೇ ಶ್ಲೋಕ, ನಾನು 5ನೇ ಶ್ಲೋಕವನ್ನು ಹೇಳಿಬಿಡ್ತೇನೆ, ಅದರ ತಾತ್ಪರ್ಯವನ್ನು ಹೇಳಿಬಿಡ್ತೇನೆ, ವಿಚಾರವನ್ನು ಆಮೇಲೆ ನೋಡೋಣ. ಮಯಾ ತತಮಿದಂ ಸರ್ವಂ ಜಗದವ್ಯಕ್ತಮೂರ್ತಿನ ಮತ್ಸ್ಥಾನಿ ಸರ್ವಭೂತಾನಿ ನಚಾಹಂ ತೇಷ್ವ್ಯವಸ್ಥಿತಃ. ಈ ಅವ್ಯಕ್ತ ಸ್ವರೂಪನಾದ ನಾನು ಈ ಸಮಸ್ತ ಜಗತ್ತನ್ನು ಸಹ ವ್ಯಾಪಿಸಿಕೊಂಡಿದ್ದೇನೆ. ಬ್ರಹ್ಮಾದಿ ಸ್ತಂಭ ಪರ್ಯಂತವಾದಂಥ ಸಮಸ್ತ ಭೂತಗಳೂ ನನ್ನಲ್ಲಿಯೇ ಇವೆ. ಅಂದರೆ ಅವು ನನ್ನಲ್ಲಿ ತೋರಿಕೊಳ್ತವೆ. ಆದರೆ ನಾನು ಆ ಭೂತ ವಸ್ತುಗಳಲ್ಲಿ ಇಲ್ಲ. ಹೇಗೆ ಕೇಳಿದರೆ, ಕೊಡದಲ್ಲಿರುವಂಥ ನೀರಿನಂತೆ ನಾನು ಅವುಗಳಿಗೆ ಅಂಟಿಕೊಂಡಿಲ್ಲ. ಕೊಡದಲ್ಲಿರುವ ನೀರು ಕೊಡಪಾನವನ್ನು ಅಂಟಿಕೊಳ್ಳುತ್ತಾ? ಇಲ್ಲ. ಅಂಟಿಕೊಂಡ್ರೆ ನೀವು ಕೊಡಪಾನದ ಮುಖವನ್ನು ಕೆಳಗೆ ಮಾಡಿದಾಗ ನೀರು ಬೀಳ್ತಾ ಇರಲಿಲ್ಲ, ಅಂಟಿಕೊಂಡೇ ಇರಬೇಕಿತ್ತು. ಹಾಗೆ ಇದು ಈ ಶ್ಲೋಕದ ಅರ್ಥ. ಮತ್ತು ಮುಂದಿನ ಶ್ಲೋಕ, ನಚ ಮತ್ತಸ್ಥಾನಿ ಭೂತಾನಿ ಪಶ್ಯಮೇ ಯೋಗಮೈಶ್ವರಂ ಭೂತಭೃನ್ನ ಚ ಭೂತಸ್ಥೋ ಮಮಾತ್ಮ ಭೂತಭಾವನಃ. ಮತ್ತೆ ಈ ಭೂತವಸ್ತುಗಳಾದರೂ ಸಹ ನನ್ನಲ್ಲಿ ಇಲ್ಲ. ನೋಡು ನನ್ನ ಈ ಈಶ್ವರೀಯ ಘಟನೆಯನ್ನು, ಭೂತಗಳನ್ನು ಉತ್ಪಾದಿಸಿ ವರ್ಧಿಸುವ ನನ್ನ ಆತ್ಮವು ಈ ಭೂತವಸ್ತುಗಳನ್ನು ಧರಿಸಿದೆಯಾದರೂ ಆ ಭೂತಗಳಲ್ಲಿ ನಾನು ಇರುವುದಿಲ್ಲ. ಪರಸ್ಪರ ವಿರುದ್ಧವಾದ ಅಭಿಪ್ರಾಯಗಳನ್ನು ಹೇಳ್ತಾ ಇರುವ ಹಾಗೆ ಅನಿಸುತ್ತೆ. ನೋಡಿ, ಮೊದಲನೇ ಶ್ಲೋಕದಲ್ಲಿ ಮತ್ಸ್ಥಾನಿ ಸರ್ವಭೂತಾನಿ ಅಂದರೆ ಎಲ್ಲ ಭೂತಗಳೂ ನನ್ನಲ್ಲಿ ಇವೆ ಅಂತ ಹೇಳಿದ. 4ನೇ ಶ್ಲೋಕದಲ್ಲಿ. 5ನೇ ಶ್ಲೋಕದಲ್ಲಿ ಹೇಳ್ತಾನೆ ನಚ ಮತ್ಸ್ಥಾನಿ ಭೂತಾನಿ, ಯಾವ ಭೂತಗಳು ನನ್ನಲ್ಲಿ ಇಲ್ಲ ಅಂತ. ಬರೇ ಸಂಸ್ಕೃತ ಬಂದರೆ ಇದನ್ನು ಓದಿದರೆ ಓಹೋ ಕೃಷ್ಣನಿಗೇನೋ ಎಡವಟ್ಟಾಗಿದೆ ಅಂತ ಅನಿಸ್ಬಿಡುತ್ತೆ ನಮಗೆ. ಎಡವಟ್ಟಾದದ್ದು ಅವನಿಗಲ್ಲ, ನಮಗೆ. ಹಾಗಿದ್ದರೆ ಈ ಶ್ಲೋಕಗಳ ವಿವರಣೆ ಏನು? ಎರಡನ್ನೂ ಒಟ್ಟಿಗಿಟ್ಟುಕೊಂಡು ಸ್ವಲ್ಪ ಹೊತ್ತು ಅರ್ಥ ನಾವು ಚಿಂತನೆ ಮಾಡಬೇಕು. ಬಹಳ ಅತ್ಯಂತ ಕ್ಲಿಷ್ಟವಾದಂಥ ವಿಚಾರ. ಆದರೂ ಸಾಧ್ಯವಾದಷ್ಟು ನಾನು ಸುಲಭವಾಗಿ ವಿವರಣೆ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ನಮ್ಮ ಬಹಳಷ್ಟು ಜನ ಪೂರ್ವಾಚಾರ್ಯರ ಸಹಾಯವನ್ನು ಇಟ್ಟುಕೊಂಡು ಅದನ್ನು ನಿಮ್ಮ ಮುಂದೆ ಇಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ತಾಳ್ಮೆಯಿಂದ ಗ್ರಹಿಸಬೇಕು ವಿಷಯವನ್ನಷ್ಟೇ. ಇದು ಹೊರಟಿದ್ದು ಯಾಕೆ ಈ 2 ಶ್ಲೋಕಗಳು ಅಂದರೆ, ಇರುವಿಕೆಯ ಕುರಿತಾದ ವಿಚಾರ ಮಾಡೋದಕ್ಕೆ. ಇರು ಅಂದರೆ ಇರುವಿಕೆ ಅಂತ ಹೇಳ್ತೇವಲ್ಲ ನಾವು, ಇರುವುದು ಅಂತ. ಈ ವಿಷಯವನ್ನು ಕುರಿತಾದ ವಿಚಾರ ಮಾಡೋದಕ್ಕೆ. ಈ ಇರುವಿಕೆಯನ್ನು ಸಂಸ್ಕೃತದಲ್ಲಿ ಅಸ್ತಿತ್ವ ಅಥವಾ ಸತ್ತ ಅಥವಾ ಸತ್ವ ಅಂತ ಕರೀತಾರೆ. ಸಾಮಾನ್ಯವಾಗಿ ಇತ್ತೀಚಿನ ಪತ್ರಿಕೆಗಳಲ್ಲಿ ನಾವು ನೋಡ್ತೇವೆ ಅಸ್ಮಿತೆ ಅಸ್ಮಿತೆ ಅಂತ. ಸರಿಯಾದ ಶಬ್ದ ಪ್ರಯೋಗ ಅಲ್ಲ, ಅದರ ಅಸ್ತಿತ್ವ ಅಂತ ಹೇಳಬೇಕು. ಅಸ್ತಿತ್ವ ಅಂದರೆ ಏನು? ಇರುವಿಕೆ ಅಂತ. ಇಂಗ್ಲೀಷ್ನಲ್ಲಿ ಇದನ್ನು ಗೊತ್ತು ನಿಮಗೆ, ಆಂಟಾಲಜಿ ಅಂತ ಕರೀತಾರೆ. ಪಾಶ್ಚಾತ್ಯರು ಈ ಇರುವಿಕೆ ಬಗ್ಗೆ ಸಾಕಷ್ಟು ಅವರು ವಿಚಾರ ಮಾಡಿದ್ದಾರೆ. ಆದರೆ ಭಾರತೀಯ ತತ್ವಶಾಸ್ತ್ರದ ಎದುರಿನಲ್ಲಿ ಅವರ ವಿಚಾರ ಸ್ವಲ್ಪ ಪಕ್ಕಕ್ಕೆ ನಿಲ್ತದೆ. ಈ ಇರುವಿಕೆಗೆ ಸಂಬಂಧಪಟ್ಟ ಹಾಗೆ ವಿಚಾರ ಹೇಗೆ ಅಂದರೆ, ಸ್ವಲ್ಪ ವಿಚಾರ ಮಾಡಬೇಕು ನಾವು. ಈಗ ಒಂದು ವಸ್ತು ಇರಬಹುದು, ಆದರೂ ಸಹ ಯಾರಿಗೂ ಕಾಣಿಸದೇ ಇರಬಹುದು. ಮನಸ್ಸಿಗೆ ಬಂತೋ ಇಲ್ಲ ಗೊತ್ತಿಲ್ಲ, ಇನ್ನೊಂದು ಸಲ ಹೇಳ್ತೇನೆ. ಒಂದು ವಸ್ತು ಇರಬಹುದು,
ಆದರೆ ಯಾರಿಗೂ ಕಾಣಿಸದೇ ಇರಬಹುದು. ಒಂದು ಲೌಕಿಕ ದೃಷ್ಟಾಂತ ಕೊಟ್ಬಿಡ್ತೇನೆ. ಗ್ಲಾಸ್ ಇದೆ, ಗ್ಲಾಸಲ್ಲಿ ನೀರಿದೆ, ಆ ಗ್ಲಾಸಿಗೆ ನೀರಿಗೆ ಅರ್ಧ ಚಮಚ ಉಪ್ಪಿನ ಕಾಳುಗಳನ್ನು ಹಾಕ್ತೇವೆ. 10 ನಿಮಿಷಕ್ಕೆ ಕರಗಿ ಹೋಗ್ಬಿಡುತ್ತೆ. ಈಗ ಅಲ್ಲಿ ಉಪ್ಪು ಇದೆಯೋ ಇಲ್ವೋ? ಇದೆ. ಆದರೆ ಇದ್ದದ್ದು ಕಂಡಿದೆಯೋ? ಇಲ್ಲ. ಕಾಣಲಿಲ್ಲ ಅನ್ನೋ ಮಾತ್ರಕ್ಕೆ ಅಲ್ಲಿ ಉಪ್ಪಿಲ್ಲ ಅಂತ ಹೇಳೋದಕ್ಕಾಗತ್ತೋ? ಇಲ್ಲ. ಅದಕ್ಕಾಗಿ ಹೇಳಿದ್ದು, ಒಂದು ವಸ್ತು ಇರಬಹುದು, ಇದ್ದಿದ್ದು ಕಾಣಿಸದೆಯೂ ಇರಬಹುದು. ಮನಸ್ಸಿಗೆ ಬಂತು ಅಂತ ಅಂದ್ಕೊಂಡಿದ್ದೇನೆ. ಅಂದರೆ ಇರುವುದೆಲ್ಲ ಕಾಣಿಸಬೇಕು ಅಂತ ಇಲ್ಲ. ಮತ್ತೆ ಎರಡನೇದು, ಅದು ಕಾಣಿಸಿದರೂ ಸಹ ಇರುವುದಕ್ಕಿಂತ ಬೇರೆಯಾಗಿ ಕಾಣಿಸಬಹುದು. ಅದು ಕಾಣಿಸಿದರೂ ಸಹ ಇರುವುದಕ್ಕಿಂತ ಬೇರೆ ರೀತಿಯಾಗಿ ಕಾಣಿಸಬಹುದು. ಬಾಯಿಗೆ ಬಿಟ್ಟು ನೋಡಿದಾಗ ಉಪ್ಪು ಅಂತ ಗೊತ್ತಾಗುತ್ತೆ, ಆದರೆ ಕಣ್ಣಿಗೆ ಕಾಣಿಸುವಾಗ ನೀರು ಅಂತ ಕಾಣಿಸುತ್ತೆ ಅಲ್ವಾ? ಕಂಡರೂ ಸಹ ಅದು ಇದ್ದ ಹಾಗೆ ಕಾಣಬೇಕು ಅಂತಿಲ್ಲ, ಇನ್ನೊಂದು ರೂಪದಿಂದ ಕಾಣಬಹುದು. ಇದು ಎರಡನೇ ಅಂಶ. ಮೂರನೆಯದು, ಆ ಇರುವಿಕೆ ಎನ್ನುವಂಥದ್ದು ನಮ್ಮ ಮನಸ್ಸಿಗೆ ತೋರಿದರು, ಅಂದರೆ ಅನುಭವಕ್ಕೆ ಬಂದ್ರೂ ಸಹ ಕಣ್ಣಿಗೆ ಕಾಣದೇ ಇರಬಹುದು. ಮನಸ್ಸಿಗೆ ಅನುಭವಕ್ಕೆ ಬರ್ತದೆ, ಆದರೆ ಕಣ್ಣಿಗೆ ಕಾಣಿಸೋದಿಲ್ಲ. ಈ ಉಪ್ಪನ್ನೇ ತಗೊಳ್ಳಿ, ಉಪ್ಪು ನೀರನ್ನೇ ತಗೊಳ್ಳಿ. ನಾಲಿಗೆ ಹಾಕ್ಕೊಂಡ್ರೆ ಏನಾಗುತ್ತೆ? ಉಪ್ಪಿನ ಅನುಭವ ಆಗುತ್ತೆ ಮನಸ್ಸಿಗೆ, ಆದರೆ ಕಣ್ಣಿಗೆ ಕಾಣಿಸೋದಿಲ್ಲ ಅಲ್ವಾ? ಇದು ಲೌಕಿಕವಾದ ಒಂದು ಉದಾಹರಣೆ. ಒಂದು ಅಧ್ಯಾತ್ಮಪರವಾದ ವಿಚಾರವನ್ನು ನಿಮಗೆ ಉದಾಹರಣೆಯಾಗಿ ಕೊಡ್ತೇನೆ. ನಾನು ಸ್ವಲ್ಪ ದೀರ್ಘವಾದ ಉದಾಹರಣೆ. ನಿಮ್ಮ ಮನೆಗೆ ಬರ್ತೇನೆ ಅಂತ ಹೇಳ್ತೇನೆ. ಆ ಬರ್ತೇನೆ ಅಂತ ಹೇಳುವಾಗ ಬರುವುದು ಯಾವುದು? ದೇಹ ಅಲ್ವಾ? ಹಾಗಿದ್ರೆ ನಾನು ಅಂತ ಹೇಳಿದರೆ ದೇಹವಾ? ದೇಹವನ್ನೇ ನಾನು ಅಂತ ಕರಿತೇವಾ? ಒಂದು ಪ್ರಶ್ನೆ ಹಾಗೇ ಇರಲಿ. ಮತ್ತೆ ನಾನು ನೋಡ್ತೇನೆ, ನಾನು ಕೇಳ್ತೇನೆ ಅಂತ. ನೋಡುವುದು ಮತ್ತು ಕೇಳುವುದು ಇಂದ್ರಿಯಗಳ ಕೆಲಸ. ಹಾಗಾಗಿ ನಾನು ನೋಡ್ತೇನೆ, ನಾನು ಕೇಳ್ತೇನೆ ಅಂತ ಹೇಳುವಾಗ ಇಲ್ಲೆಲ್ಲ ನಾನು ಅಂತ ಹೇಳುವುದು ಯಾವುದನ್ನು ನಾವು? ಇಂದ್ರಿಯಗಳನ್ನು. ಹಾಗಿದ್ರೆ ಇಂದ್ರಿಯಗಳೇ ನಾನುನಾ? ಎರಡನೇದು. ಮೂರನೇದು, ನಾನು ವಿಚಾರ ಮಾಡ್ತೇನೆ, ನಾನು ಯೋಚಿಸ್ತೇನೆ ಅಂತ ಹೇಳ್ತೇವೆ. ಯೋಚನೆ ಮಾಡುವುದು ದೇಹದ ಧರ್ಮವಾ? ಅಲ್ಲ. ಮತ್ತು ಈ ಹೊರಗಿನ ಇಂದ್ರಿಯಗಳಿದ್ದ? ಅಲ್ಲ, ಮನಸ್ಸಿನದು. ಹಾಗಿದ್ರೆ ಇಲ್ಲಿವಾಗ ನಾನು ಅಂತ ಹೇಳಿದಾಗ ನಾವು ಯಾವುದನ್ನು ನಾನು ಅಂತ ಹೇಳಿದಂಗಾಯಿತು? ಮನಸ್ಸನ್ನು. ಹಾಗಿದ್ರೆ ನಾನು ಅಂದರೆ ಮನಸ್ಸಾ? ಅಲ್ಲ. ಹಾಗಿದ್ರೆ ಇನ್ನೂ ಮುಂದಕ್ಕೆ ಹೋಗೋಣ. ಮುಂದಕ್ಕೆ ಅಂದರೆ ಒಳಕ್ಕೆ ಹೋಗೋಣ. ಏನೋ ನಮಗೆ ತುಂಬ ನೋವಾಗಿಬಿಡುತ್ತೆ, ಆಗಬಾರದ್ದು. ಆಗ ನಾವು ಹೇಳ್ತೇವೆ, ಯಾವ ಜನ್ಮದಲ್ಲಿ ನಾನು ಏನು ಪಾಪ ಮಾಡಿದ್ನೋ ಅದಕ್ಕೋಸ್ಕರ ಈಗ ನಾನು ಇದನ್ನು ಅನುಭವಿಸ್ತಾ ಇದ್ದೇನೆ ಅಂತ. ಅಂದರೆ ಯಾವ ಜನ್ಮದಲ್ಲಿ ನಾನು ಏನು ಪಾಪ ಮಾಡಿದ್ನೋ ಅದಕ್ಕೋಸ್ಕರ ಈಗ ಈ ಫಲವನ್ನು ಅನುಭವಿಸ್ತಾ ಇದ್ದೇನೆ. ಅಂದರೆ ಇಲ್ಲಿ ನಾನು ಅಂತ ಹೇಳುತ್ತಾ ಇರುವಂಥದ್ದು ಈ ದೇಹದಲ್ಲಿರುವ ನಾನಲ್ಲ, ಇನ್ನೊಂದು ದೇಹದಲ್ಲಿ ನಾನು ಇದ್ದೆ ಅಂತ ಆಯಿತು ಅಲ್ವಾ? ಸೂಕ್ಷ್ಮವಾಗಿ ಗಮನಿಸಿ. ಅಲ್ಲಿ ಏನು ಹೇಳಿದಂಗಾಯಿತು? ಇಲ್ಲೆಲ್ಲ ನೋಡಿ ಇವಾಗ ನಮಗೆ ಮನಸ್ಸು ವಿಚಾರ ಮಾಡಿದಾಗ ಇದು ಹೌದು ಅಂತ ಅನಿಸುತ್ತೆ, ಆದರೆ ಕಣ್ಣಿಗೆ ಕಾಣಿಸುತ್ತಾ? ಇದು ಕೈಗೆ ಸಿಗತ್ತಾ? ಇಲ್ಲ. ಮನಸ್ಸಿಗೆ ಅನುಭವಕ್ಕೆ ಬರುತ್ತೆ, ಹೌದಲ್ಲ, ದೇಹಾತಿರಿಕ್ತವಾದಂಥ ಆತ್ಮವಸ್ತು ಇದೆ ಅನ್ನೋದನ್ನು ನಾವು ಒಪ್ಕೊಳ್ತಾ ಇದ್ದೇವೆ ಇವಾಗ. ಆದರೆ ಕಣ್ಣಿಗೆ ಕಾಣಿಸೋದಿಲ್ಲ, ಕೈಗೆ ಸಿಗೋದಿಲ್ಲ. ಅಲ್ಲಿಗೆ ಏನು ಹೇಳ್ದಂಗಾಯಿತು? ಇದ್ದಿದ್ದೆಲ್ಲವುದು ಸಹ ಇದ್ದ ಹಾಗೆ ಕಾಣಬೇಕು ಅಂತಿಲ್ಲ, ಇದ್ದಿದ್ದೆಲ್ಲವುದು ಕಣ್ಣಿಗೆ ಕಂಡ ಹಾಗೆ ಇರಬೇಕು ಅಂತಿಲ್ಲ. ಅಷ್ಟಾದ ಮೇಲೆ ಅದು ಕೆಲವು ಸಲ ಏನಾಗ್ಬೋದು? ಮನಸ್ಸಿಗೆ ತೋರಿಯೂ ತೋರಬಹುದು, ಕಣ್ಣಿಗೆ ಕಂಡು ಕಾಣಬಹುದು. ಮತ್ತು ಇನ್ನು ಕೆಲವು ಸಲ ಒಂದು ಕ್ಷಣ ಅದು ಇರುವಂತೆಯೂ ಮತ್ತು ಇನ್ನೊಂದು ಕ್ಷಣ ಇಲ್ಲದೇ ಇದ್ದ ಹಾಗೆಯೂ ಅದು ಇರಬಹುದು. ಮಿಂಚನ್ನು ನಾವು ನೋಡ್ತೇವೆ, ಒಂದು ಕ್ಷಣ ಕಾಲ ಕಾಣುತ್ತೆ, ಮತ್ತು ಮರುಕ್ಷಣದಲ್ಲಿ ಏನಾಗುತ್ತೆ? ಅದು ಹೊರಟೋಗ್ಬಿಡುತ್ತೆ. ಹೀಗೆ ಅಂತ
ಹೀಗೆ ಈ ಇರುವಿಕೆ ಅಥವಾ ಸತ್ತ ಅಂತ ನಾವು ಏನು ಹೇಳ್ತೇವಲ್ಲ, ಈ ವಿಷಯದಲ್ಲಿ ಎಷ್ಟೆಷ್ಟೋ ಶಂಕೆಗಳು ನಮಗೆ ಹುಡ್ತಾ ಇರ್ತವೆ. ಹಾಗೆಯೇ ಯಾಕಿಷ್ಟೆಲ್ಲ ಪೀಠಿಕೆ ಅಂತ ಕೇಳಿದರೆ, ಈ ಜಗತ್ತು ಸಹ ನಿಜವಾಗಿ ಇರುವ ವಸ್ತುವೇ ಅಂತ ಪ್ರಶ್ನೆ, ಅಥವಾ ಇದು ತೋರುವಿಕೆಯ ವಸ್ತುವೋ ಅಂತ. ತೋರಿಕೆ ಅಂತಾದರೆ ಆ ತೋರಿಕೆಯೂ ಸಹ ಒಂದು ರೀತಿಯಲ್ಲಿ ಇರುವಿಕೆ ಅಲ್ವಾ? ಯಾಕೆ ತೋರುವಷ್ಟು ಹೊತ್ತಾದರೂ ಸಹ ಅದು ಇದೆ ಅಂತ ಹೇಳಬೇಕು ತಾನೆ. ಆ ಹಿನ್ನೆಲೆಯಲ್ಲಿ ಈ ತೋರುವಿಕೆಯೂ ಸಹ ಒಂದು ದೃಷ್ಟಿಯಲ್ಲಿ ಇರುವಿಕೆ. ಆದರೆ ಈ ತೋರುವಿಕೆಗೆ ಆಧಾರವಾದಂಥ ಒಂದು ಬಲವಾದ ಸಾಮಗ್ರಿ, ಬಲವಾದ ವಸ್ತು ಇರಬೇಕಲ್ವಾ? ಯಾಕೆಂದರೆ ಏನೂ ಇಲ್ಲದೇ ಇದ್ದರೆ ಏನೂ ತೋರೋದಿಲ್ಲ. ಒಂದು ತೋರುತ್ತೆ ಅಂತಾದರೆ ತೋರುವಿಕೆಗೆ ಅಧಿಷ್ಠಾನವಾಗಿ ಇನ್ನೊಂದು ಇರುವಿಕೆ ಇರಬೇಕು. ಆದ್ದರಿಂದ ಅದು ಯಾವುದು ಅಂತ ವಿಚಾರ ಮಾಡಲಿಕ್ಕೆ ಹೊರಟಂಥ ಪ್ರಸಂಗ ಇದು. ಅಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಇದು ಪೂರಾ ವಿಚಾರವೇ, ಸ್ವಲ್ಪ ನಾವು ನಮ್ಮ ಮೆದುಳನ್ನು ಮಸಿಬೇಕು. ಯಾವ ವಸ್ತು ಬೇರೆದಾದ ವಸ್ತುವಿನ ಆಧಾರವನ್ನಾಗಲಿ ಅಥವಾ ಆಶ್ರಯವನ್ನಾಗಲಿ ರಕ್ಷಣೆಯನ್ನಾಗಲಿ ಅಪೇಕ್ಷಿಸದೆ ಸ್ವತಂತ್ರವಾಗಿ ಇರ್ತದೆಯೋ ಅಂಥ ವಸ್ತುವನ್ನು ಸ್ವತಂತ್ರ ಸತ್ತ ಅಂತ ಕರೀತಾರೆ ಶಾಸ್ತ್ರದ ಪರಿಭಾಷೆಯಲ್ಲಿ. ಅಂದರೆ ಅದರ ಇರುವಿಕೆಗೆ ಇನ್ನೊಂದರ ಅವಶ್ಯಕತೆ ಇಲ್ಲ, ಅದು ಸ್ವತಂತ್ರವಾಗಿ ಇರುವಂಥದ್ದು. ಅದು ಹೇಗಿರುತ್ತೆ ಕೇಳಿದರೆ, ಅದು ಹಿಂದೆ ಇತ್ತು, ಈಗ ಇದೆ, ಮುಂದೂ ಸಹ ಇರುತ್ತದೆ. ಯಾಕೆ ಹಾಗೆ ಕೇಳಿದರೆ, ಅದು ಸ್ವತಂತ್ರ ಸತ್ತ ಆದದ್ದೇ ಹಾಗೆ ಆಗುವುದಕ್ಕೆ ಕಾರಣ. ಅದಕ್ಕೆ ವಿಕಾರವಾಗಲಿ ಅಥವಾ ಇನ್ನೊಂದು ವಸ್ತುವಿನಿಂದ ಬಾಧೆಯಾಗಲಿ ಅಥವಾ ನಾಶ ಆಗೋದಾಗಲಿ ಎಂದಿಗೂ ಸಹ ಆಗೋದಿಲ್ಲ. ಇಂಥದ್ದೇ ಬ್ರಹ್ಮ ಸತ್ತ. ಅಂದರೆ ಬ್ರಹ್ಮ ವಸ್ತುವಿನ ಇರುವಿಕೆ ಎನ್ನುವಂಥದ್ದು ಇಂಥದ್ದು. ಇನ್ನು ಎರಡನೇ ಅಂಶ, ಯಾವ ವಸ್ತುವಿನ ಇರುವಿಕೆ ಮತ್ತೊಂದರ ಆಶ್ರಯವನ್ನು ಪಡೆದುಕೊಂಡು ಇರುತ್ತದೆಯೋ ಅದರ ಇರುವಿಕೆಗೆ ಅಧೀನ ಸತ್ತ ಅಂತ ಕರೆಯುತ್ತೆ ಶಾಸ್ತ್ರ. ಮೊದಲನೇದು ಸ್ವತಂತ್ರ ಸತ್ತ, ಯಾವ ವಸ್ತುವಿನ ಇರುವಿಕೆ ಇನ್ನೊಂದನ್ನು ಆಶ್ರಯಿಸಿಕೊಂಡಿರ್ತದೆಯೋ ಅದರ ಇರುವಿಕೆ ಅಧೀನ ಸತ್ತ ಅಂತ. ಕನ್ನಡಿಯಲ್ಲಿ ನಮಗೆ ಪ್ರತಿಬಿಂಬ ಕಾಣಿಸುತ್ತೆ. ಆ ಪ್ರತಿಬಿಂಬ ಎಂಥದ್ದು ಕೇಳಿದರೆ, ವಸ್ತು ಕನ್ನಡಿಯ ಎದುರಿನಲ್ಲಿ ಇದ್ದಷ್ಟು ಹೊತ್ತು ಮಾತ್ರ ಪ್ರತಿಬಿಂಬ ಕಾಣಿಸುತ್ತೆ. ಹಾಗಾಗಿ ಕನ್ನಡಿಯಲ್ಲಿ ಕಾಣಿಸ್ತಾ ಇರುವಂತಹ ಪ್ರತಿಬಿಂಬ ಅದು ಸ್ವತಂತ್ರ ಸತ್ತ ಅಲ್ಲ, ಅದು ಎಂಥದ್ದು? ಅಧೀನ ಸತ್ತ. ಎಲ್ಲಿವರೆಗೆ ಮುಂದುಗಡೆ ವಸ್ತು ಇರುತ್ತೋ ಅಲ್ಲಿವರೆಗೆ ಅದು ತೋರುತ್ತೆ. ವಸ್ತು ತೆಗೆದಾಗ ಏನಾಗುತ್ತೆ ಕೇಳಿದರೆ, ಆ ಪ್ರತಿಬಿಂಬ ಎನ್ನುವಂಥದ್ದು ಅದು ಮತ್ತೆ ಪುನಃ ಬಿಂಬದಲ್ಲಿ ಅಡಕವಾಗಿ ಹೋಗಿಬಿಡುತ್ತೆ. ಹಾಗೆಯೇ ಗಾಜಿನ ಎದುರಿನಲ್ಲಿ ಗುಲಾಬಿಯ ಹೂವನ್ನು ಇಟ್ಟರೆ ಗಾಜಿನಲ್ಲಿ ಗುಲಾಬಿ ಹೂವು ತೋರುತ್ತೆ. ಆ ಗುಲಾಬಿ ಹೂವಿನ ಸತ್ತ ಇದೆಯಲ್ಲ ಗಾಜಿನಲ್ಲಿ ತೋರುವಂಥದ್ದು, ಅದರ ಸತ್ತ ಅಧೀನ ಸತ್ತ, ಸ್ವತಂತ್ರ ಸತ್ತ ಅಲ್ಲ. ಹಾಗೆ ನೆರಳಿನ ಇರುವಿಕೆ, ನೆರಳು ಮೂಲ ವಸ್ತು ಒಂದು ಇಲ್ಲದಿದ್ದರೆ ತಾನು ಎಂದೂ ಸಹ ತೋರೋದಿಲ್ಲ. ತೋರ್ತದೆಯಾ? ತೋರೋದಿಲ್ಲ. ಮೂಲ ವಸ್ತು ಒಂದು ಇದ್ದಾಗ ಮಾತ್ರ ನೆರಳು ತೋರುತ್ತೆ. ಇದನ್ನು ಶಾಸ್ತ್ರದಲ್ಲಿ ಏನಂತ ಕರೀತಾರೆ? ಪ್ರತಿಭಾಸ. ಮೂಲ ವಸ್ತು ಒಂದಿದೆ, ಅದನ್ನು ಆಶ್ರಯಿಸಿಕೊಂಡು ಇದು ತೋರ್ತಾ ಇರ್ತದೆ. ಅಂದರೆ ಇರುವಿಕೆಯೇ ಬ್ರಹ್ಮ, ತೋರುವಿಕೆಯೇ ಜಗತ್ತು ಅಂತ ಹೇಳಿದ ಹಾಗಾಯಿತು. ಇರುವಿಕೆಯೇ ಬ್ರಹ್ಮ, ತೋರುವಿಕೆಯೇ ಜಗತ್ತು. ಇಷ್ಟಾದ ಮೇಲೆ ಈಗ ಮತ್ತೆ ನಾವು ತೀರ್ಮಾನಕ್ಕೆ ಬರಬೇಕಾಯ್ತು. ವಸ್ತು ಇರುವಷ್ಟು ಹೊತ್ತು ನೆರಳು ಇರ್ತದೆ, ವಸ್ತು ಹೋದಾಗ ನೆರಳು ಹೋಗ್ತದೆ. ಆದರೆ ವಸ್ತುವೇ ನೆರಳಲ್ಲ, ನೆರಳು ವಸ್ತುವನ್ನು ಬಿಟ್ಟು ಇಲ್ಲ. ಸ್ವಲ್ಪ ತಲೆಯಲ್ಲಿ ಇರುವೆ ಬಿಟ್ಕೊಂಡಂಗೆ ಆಗತ್ತೆ, ಆದರೆ ವಿಚಾರ ಮಾಡಬೇಕು, ಏನು ಮಾಡಲಿಕ್ಕೆ ಆಗೋದಿಲ್ಲ ಹೀಗೆ ಅಂತ. ಹೀಗೆ ಈ ನೆರಳಿನದು ಅಧೀನ ಸತ್ತ, ವಸ್ತುವಿನದು ಸ್ವತಂತ್ರ ಸತ್ತ. ಹಾಗೆ ಬ್ರಹ್ಮ ವಸ್ತುವಿನದು ಸ್ವತಂತ್ರ ಸತ್ತ,
ಅದರ ಛಾಯೆಯಂತೆ ಇರುವಂಥ ಜಗತ್ತಿನದು ಅಧೀನ ಸತ್ತ. ಇವಿಷ್ಟನ್ನು ಜ್ಞಾಪಕದಲ್ಲಿ ಇರಿಸ್ಕೊಳ್ಬೇಕು. ಇಷ್ಟ ಮನಸ್ಸಲ್ಲಿ ಇರಿಸ್ಕೊಂಡು ಈಗ ಶ್ಲೋಕದ ಅರ್ಥವನ್ನು ನೋಡೋದಕ್ಕೆ ಹೋಗಬೇಕು. ಮಯಾ ತತಮಿದಂ ಸರ್ವಂ ಜಗದವ್ಯಕ್ತ ಮೂರ್ತಿನ ಮತಸ್ಥಾನಿ ಸರ್ವಭೂತಾನಿ ನಚಾಹಂ ತೇಷ್ವಸ್ಥಿತಃ. ಈಗ ಮೊದಲನೇ ಶಬ್ದ ವಿಚಾರ ಮಾಡಬೇಕು. ಮಯಾ ತತಮಿದಂ ಸರ್ವಂ ಅಂದರೆ ಈ ಜಗತ್ತೆಲ್ಲವೂ ಬ್ರಹ್ಮವಸ್ತುವಿನಿಂದ ಅದು ವಿಸ್ತರಿಸಲ್ಪಟ್ಟಿದೆ ಅಂತ ಅರ್ಥ. ಇದಕ್ಕೆ ವಿಸ್ತರಿಸಲ್ಪಟ್ಟಿತು ಅಂತ ಹೇಳಿದಾಗಲೇ ಇಲ್ಲೊಂದು ಮೂಲ ಶಕ್ತಿ ಇರಬೇಕು ಅನ್ನೋದು ಸ್ಪಷ್ಟ ಆಗತ್ತೆ. ಯಾಕೆ ಮೂಲ ವಸ್ತು ಒಂದಿಲ್ಲದೆ ಇದ್ದರೆ ವಿಸ್ತಾರ ಅನ್ನೋದು ಆಗೋದಿಲ್ಲ. ಯಾಕೆಂದರೆ ಈ ಬಟ್ಟೆ ಎನ್ನುವಂಥದ್ದು ಉಂಟಲ್ಲ, ಇದು ವಾಸ್ತವಿಕವಾಗಿ ನೂಲಿನ ವಿಸ್ತಾರ. ನೂಲು ಎನ್ನುವಂಥ ಮೂಲ ವಸ್ತು ಇದ್ದಾಗ ಬಟ್ಟೆ ಏನಾಗುತ್ತೆ ಕೇಳಿದರೆ ಅದು ವಿಸ್ತಾರವಾಗತ್ತೆ. ಹಾಗೆ ನೂಲು ಸಹ ಸಂಪೂರ್ಣ ಮೂಲ ವಸ್ತು ಅಲ್ಲ, ಸ್ವತಂತ್ರ ಅಲ್ಲ. ಹತ್ತಿ ಎನ್ನುವುದು ಮೂಲ, ನೂಲು ಎನ್ನುವುದು ಹತ್ತಿಯ ವಿಸ್ತಾರ ಅಲ್ವಾ? ಹಾಗೆಯೇ ಮತ್ತೆ ಈ ಮೊದಲು ಹತ್ತಿ ಎನ್ನುವಂಥ ಮೂಲ ವಸ್ತು ಇದ್ದರೆ ಮಾತ್ರ ಆಮೇಲೆ ನೂಲುವವನ ಅಥವಾ ನೇಯುವವನ ಶಕ್ತಿ ಪ್ರಯೋಜನಕ್ಕೆ ಬರ್ತದೆ. ಈ ಮೂಲ ವಸ್ತು ಅನ್ನೋದು ಒಂದು ಇಲ್ಲದೇ ಇದ್ದರೆ ಅದನ್ನು ಇಟ್ಕೊಂಡು ಕೆಲಸ ಮಾಡುವವನಿಗೆ ಏನೂ ಕೆಲಸ ಇರೋದಿಲ್ಲ. ಹಾಗೆ ಪಾತ್ರೆ ಎನ್ನುವಂಥದ್ದು ಲೋಹದ ವಿಸ್ತಾರ. ಲೋಹ ಎನ್ನುವಂಥ ಮೂಲ ದ್ರವ್ಯ ಇದ್ದರೆ ಆಗೇನಾಗತ್ತೆ ಕೇಳಿದರೆ ಕಮ್ಮಾರನ ಚಮ್ಮಟಿಗೆಯ ಶಕ್ತಿ ಕೆಲಸಕ್ಕೆ ಬರ್ತದೆ. ಮೂಲ ವಸ್ತುವನ್ನು ವಿಸ್ತರಿಸುವಂತೆ ಮಾಡುವಂತಹದ್ದು ಯಾವುದು ಅಂತ ಒಂದು ಪ್ರಶ್ನೆ ಆಗಿದ್ದರೆ, ಅಂದರೆ ಲೋಹವನ್ನು ಪಾತ್ರೆಯನ್ನಾಗಿಸಿದ್ದು, ಮತ್ತು ಈ ಹತ್ತಿಯನ್ನು ನೂಲಾಗಿಸಿದ್ದು, ನೂಲನ್ನು ಬಟ್ಟೆಯಾಗಿಸಿದ್ದು, ಹೀಗೆ ಇದನ್ನೆಲ್ಲ ಆಗಿಸಿದ್ದು ಯಾವುದು ಅಂತ ಶಾಸ್ತ್ರದ ಪರಿಭಾಷೆಯಲ್ಲಿ. ಹಾಗೆಯೇ ಈ ಮೂಲ ವಸ್ತುವನ್ನು ಜಗತ್ತಾಗಿಸಿದ್ದು ಯಾವುದು ಅಂತ ಪ್ರಶ್ನೆ. ಅದಕ್ಕೆ ಇಷ್ಟೇ ಸಮಾಧಾನ. ಮೂಲವನ್ನು ವಿಸ್ತರಿಸುವ ಶಕ್ತಿ ಯಾವುದು ಅಂದರೆ ಇಲ್ಲಿ ಶಾಸ್ತ್ರದ ಪರಿಭಾಷೆಯಲ್ಲಿ ಬ್ರಹ್ಮವಸ್ತುವೇ ಈ ಜಗತ್ತಿಗೆ ಅಭಿನ್ನ ನಿಮಿತ್ತ ಉಪಾದಾನ ಕಾರಣ. ಹಾಗಂದ್ರೆ ಏನು ಅಂದರೆ ಬ್ರಹ್ಮವೇ ಮೂಲ ವಸ್ತು, ಅದು ತನ್ನನ್ನು ತಾನೇ ವಿಸ್ತರಿಸಿಕೊಳ್ಳುತ್ತದೆ. ಲೋಹವನ್ನು ವಿಸ್ತರಿಸುವುದಕ್ಕೆ ಒಬ್ಬ ಲೋಹಕಾರ ಬೇಕು. ಹತ್ತಿಯನ್ನು ನೂಲಾಗಿ ವಿಸ್ತರಿಸುವುದಕ್ಕೆ, ನೂಲನ್ನು ಬಟ್ಟೆಯಾಗಿ ವಿಸ್ತರಿಸುವುದಕ್ಕೆ ನೇಕಾರ ಬೇಕು. ಹಾಗೆ ಬ್ರಹ್ಮವಸ್ತು ಎನ್ನುವಂಥ ಮೂಲ ವಸ್ತುವನ್ನು ವಿಸ್ತರಿಸುವುದಕ್ಕೆ ಯಾರು ಬೇಕು ಕೇಳಿದರೆ ಬೇರೆ ಯಾರೂ ಬೇಡ, ಬ್ರಹ್ಮವೇ ಸಾಕು. ಅಂದರೆ ಏನು ಹೇಳ್ದಂಗಾಯಿತು? ಮೂಲ ವಸ್ತುವೂ ಅದೇ, ಆ ಮೂಲ ವಸ್ತುವನ್ನು ವಿಸ್ತರಿಸುವುದೂ ಅದೇ. ಇಷ್ಟು ಹೇಳಿದಾಗ ನಮಗೊಂದು ಸಂಶಯ ಬರ್ತದೆ. ಏನು ಅಂದರೆ ಪ್ರತಿಯೊಂದು ವಸ್ತುವಿನ ಹಿಂದೆಯೂ ಸಹ, ಅಂದರೆ ಪ್ರತಿಯೊಂದು ಕಾರ್ಯದ ಹಿಂದೆಯೂ ಸಹ ಎರಡು ಕಾರಣಗಳು ಇರ್ತವೆ. ಒಂದು ನಿಮಿತ್ತ ಕಾರಣ, ಇನ್ನೊಂದು ಉಪಾದಾನ ಕಾರಣ ಅಂತ. ಇದರ ವಿವರಣೆ ನಾನು ಹಿಂದೆ ಸಾಕಷ್ಟು ಸಲ ಹೇಳಿದ್ದೇನೆ. ಯಾವುದೇ ಒಂದು ಕಾರ್ಯವನ್ನು ತೆಗೆದುಕೊಳ್ಳಿ, ಅದರ ಹಿಂದೆ ಎರಡು ಕಾರಣಗಳು ಇರಲೇಬೇಕು. ಒಂದು ಅಪ್ಪ, ಒಂದು ಅಮ್ಮ, ಅದು ಒಂದು ತಂದೆ. ಆ ಹಿನ್ನೆಲೆಯಲ್ಲಿ ಒಂದು ವಸ್ತುವಿನ ಉತ್ಪತ್ತಿ ಕಾಲದಲ್ಲಿ ಮಾತ್ರ ಯಾವುದು ಕೆಲಸ ಮಾಡುತ್ತೋ ಅದನ್ನು ನಿಮಿತ್ತ ಕಾರಣ ಅಂತ ಕರೀತಾರೆ. ಆ ವಸ್ತು ಉತ್ಪತ್ತಿ ಆದ ಮೇಲೂ ವಸ್ತುವಿನ ಜೊತೆಗೇ ಸೇರಿಕೊಂಡು ಯಾವುದು ಇರುತ್ತೋ ಅದನ್ನು ಉಪಾದಾನ ಕಾರಣ ಅಂತ ಕರೀತಾರೆ. ನಾನು ಅದನ್ನು ಬಹಳ ಸುಲಭೀಕರಿಸಿ ಹೇಳ್ತಾ ಇದ್ದೇನೆ. ಹೀಗೆ ಉತ್ಪನ್ನವಾದಂಥ ಪದಾರ್ಥದಲ್ಲಿ ಯಾವಾಗಲೂ ರೂಪಾಂತರದಿಂದ ಹುದುಗಿಕೊಂಡಿರುವಂಥದ್ದು ಅದು ಉಪಾದಾನ ಕಾರಣ. ಉದಾಹರಣೆಗೆ ಮಡಕೆ, ಮಣ್ಣಿದೆ, ಮಣ್ಣು ಉಪಾದಾನ ಕಾರಣ. ಯಾಕೆಂದರೆ ಮಡಕೆ ಆದಮೇಲೂ ಸಹ ಅಲ್ಲಿರುವುದು ಮಣ್ಣು. ಆದರೆ ಆ ಮಣ್ಣಿಗೆ ಮಡಿಕೆ ಆಕಾರವನ್ನು ಕೊಟ್ಟಂಥ ಕುಂಬಾರ ಅದಕ್ಕೆ ನಿಮಿತ್ತ ಕಾರಣ. ಮಡಕೆ ಆಗುವಷ್ಟೊತ್ತು ಮಾತ್ರ ಕುಂಬಾರ ಇದ್ದರೆ ಸಾಕು, ಆಮೇಲೆ ಅವನ ಅವಶ್ಯಕತೆ ಇಲ್ಲ.
ಹಾಗೆ ಇದನ್ನೇ ಶಾಸ್ತ್ರದ ಉದಾಹರಣೆಯಲ್ಲಿ ನಾವು ಲೋಕದಲ್ಲಿ ಎರಡು ಕಾರಣಗಳನ್ನು ಸಹ ಒಂದೇ ಆಗಿರುವುದಕ್ಕೆ ಯಾವುದಾದ್ರೂ ಉದಾಹರಣೆ ಇದೆಯಾ? ಕಾರ್ಯದ ಹಿಂದೆ ಎರಡು ಕಾರಣಗಳಿರಬೇಕು, ಆದರೆ ಈ ಎರಡೂ ಕಾರಣವೂ ಆದಂಥದ್ದು ಯಾವುದಾದ್ರೂ ಉದಾಹರಣೆ ಇದೆಯಾ ಅಂತ ಪ್ರಶ್ನೆ. ಅದಕ್ಕೆ ಉಪನಿಷತ್ತು ಹೇಳುತ್ತೆ, ಯಥೋರ್ಣನಾಭಿಸೃಜತೆ ಗೃಹತೆ ಚ. ಊರ್ಣನಾಭಿ, ಜೇಡ, ಸ್ಪೈಡರ್ ಇದೆಯಲ್ಲ, ಅದು ತನ್ನ ನೆಟ್ ಬಲೆಯನ್ನು ಹೆಣೆಯುತ್ತೆ. ಸ್ವಾರಸ್ಯ ನೋಡಿ, ಆ ಬಲೆಯನ್ನು ಹೆಣೆಯೋದಕ್ಕೆ ಕಾರಣವಾದಂಥ ಮೂಲ ವಸ್ತು ಅದೇನೆ, ಆದರೆ ಆ ಹೆಣೆಯುವ ಕೆಲಸವನ್ನು ಸಹ ಅದೇ ಮಾಡುತ್ತೆ. ಜೇಡರ ಬಲೆಗೆ ನಿಮಿತ್ತ ಕಾರಣವಾದಂತಹ ಆ ಏನುಂಟು ದಾರ, ಅದೂ ಸಹ ಅದರಿಂದಲೇ ಬರ್ತದೆ. ಭಗವಂತ ಅದಕ್ಕೆ ಕೊಟ್ಟಂತಹ ಒಂದು ವಿಶಿಷ್ಟವಾದಂಥ ಶಕ್ತಿ, ತನ್ನ ಬಾಯಿಯಿಂದ ಅದು ಹೀಗೆ ಉಗುಳತ್ತೆ, ಅದು ಹೋಗಿ ಅಲ್ಲಿ ಅಂಟ್ಕೊಳ್ಳುತ್ತೆ. ಯಾವುದು ಅಂಟ್ಕೊಳ್ಳುತ್ತೋ ದಾರ, ಅದ್ರ ಮೇಲೆ ಇದು ಪ್ರಯಾಣ ಮಾಡುತ್ತೆ. ಅಲ್ಲಿ ಹೋಗಿ ನಿಂತು ಮತ್ತೆ ಇನ್ನೊಂದು ಕಡೆಗೆ ಉಗುಳತ್ತೆ, ಅದು ದಾರ ಹಿಡ್ಕೊಂಡು ಬರುತ್ತೆ, ಮತ್ತು ಪುನಃ ಅದರ ಮೇಲೆ ಇದು ಸಂಚಾರ ಮಾಡಿ ಅಲ್ಲಿ ನಿಂತು ಇನ್ನೊಂದು ಕಡೆಗೆ ಉಗುಳುತ್ತೆ. ಹಾಗಾಗಿ ಮೂಲ ವಸ್ತುವೂ ಅದೇನೆ, ಆ ಮೂಲ ವಸ್ತುವನ್ನು ಹೆಣೆಯುವ ವಿಸ್ತರಿಸುವ ಕಾರಣವೂ ಅದೇನೆ. ಹಾಗಾಗಿ ಈ ಉಪಾದಾನವಾದ ಕಾರಣವಾದ ನೂಲು ಸಹ ಜೇಡವೇ, ಮತ್ತು ಅದನ್ನು ಹೆಣೆಯುವ ಕೆಲಸ ಮಾಡುವುದು ಸಹ ಜೇಡವೇ. ಹೀಗೆ ಬ್ರಹ್ಮವಸ್ತು ಎನ್ನುವಂಥದ್ದು ಈ ಪ್ರಪಂಚಕ್ಕೆ ದ್ವಿರೂಪ ಕಾರಣ ಉಳ್ಳದ್ದು. ಅಂದರೆ ನಿಮಿತ್ತ ಕಾರಣವೂ ಅದೇ, ಮತ್ತು ಉಪಾದಾನ ಕಾರಣವೂ ಸಹ ಅದೇನೇ ಎನ್ನುವಂಥದ್ದು. ಅಲ್ಲಿ ಏನು ಹೇಳಿದಂಗಾಯಿತು ಅಂದರೆ, ಸಿದ್ಧಾಂತದ ಈ ಶ್ಲೋಕದ ಒಟ್ಟು ತಾತ್ಪರ್ಯ, ಈ ಜಗತ್ತಿನ ಸೃಷ್ಟಿ ಎನ್ನುವಂಥದ್ದು ಬ್ರಹ್ಮದ ಸ್ವತಂತ್ರ ಲೀಲೆ. ಅದು ಯಾರಿಗೋಸ್ಕರಲೂ ಅದನ್ನು ಮಾಡುವುದಿಲ್ಲ. ಅಂದರೆ ಆ ಕಾರ್ಯ, ಅಂದರೆ ಜಗತ್ತಿನ ಸೃಷ್ಟಿಯ ಕಾರ್ಯ ಇನ್ನೊಬ್ಬರ ಆಜ್ಞೆಯಿಂದಾಗಲಿ ಅಥವಾ ಪ್ರೇರಣೆಯಿಂದಾಗಲಿ ಆಗುವಂಥದ್ದಲ್ಲ, ನಡೆಯುವಂಥದ್ದಲ್ಲ. ಬ್ರಹ್ಮಕ್ಕೆ ಬೇರೆ ವಸ್ತುವಿನ ಸಹಾಯದ ಅವಶ್ಯಕತೆಯೂ ಇಲ್ಲ, ಸಾಮಗ್ರಿಯ ಅವಶ್ಯಕತೆಯೂ ಇಲ್ಲ. ಅದು ಸ್ವತಂತ್ರವಾದದ್ದು. ಇದಿಷ್ಟು ಈ ಮೊದಲನೇದು ಮತ್ತಸ್ಥಾನಿ ಸರ್ವಭೂತಾನಿ ಅನ್ನೋದಕ್ಕೆ ಒಂದು ಅರ್ಥ. ಇದರ ಜೊತೆಗೆ ಇನ್ನೊಂದು ಅರ್ಥ ಉಂಟು ಅದಕ್ಕೆ, ಮತ್ತಸ್ಥಾನಿ ಸರ್ವಭೂತಾನಿ ಅನ್ನೋದಕ್ಕೆ ಆ ಇನ್ನೊಂದು ಅರ್ಥ ಏನು ಅನ್ನೋದನ್ನು ನಾಳೆ ದಿವಸ 6:15 ಸೇರಿದಾಗ ನೋಡೋಣ. ಯಾಕೆಂದರೆ ವಿಷಯ ಜಟಿಲವಾದ್ದರಿಂದ ತಲೆ ಸ್ವಲ್ಪ ಕೆಲಸ ಮಾಡಬೇಕು. ಹಾಗೆ ಮಾಡಲಿ, ವಿಚಾರ ಮಾಡಲಿ ಅಂತ ಹೇಳ್ತಾ ನಾಳೆ 6:15 ಸೇರಿದಾಗ ನೋಡೋಣ. ಅಲ್ಲಿ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.